ಶುಭೋದಯ. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಹನುಮಾನ್, ಜೈ ಶ್ರೀರಾಮ್. ಶುಭೋದಯ. ಜೈ ಶ್ರೀರಾಮ್, ಜೈ ಹನುಮಾನ್. ಚಾಲಿಸ ಕೇಳಿಸ್ತಲ್ವಾ ಎಲ್ರಿಗೂ? ಹಾ ಮ್ಯಾಮ್, ಕೇಳಿಸ್ತು. ಓಕೆ. ರಿಫ್ರೆಶ್ ಆಯ್ತು ಮೈಂಡ್ ಎಲ್ಲ. ಏನೋ ಒಂದು ಎನರ್ಜಿ ಪಾಸ್ ಆಗ್ಬಿಡುತ್ತೆ ಹನುಮಾನ್ ಚಾಲಿಸ ಕೇಳಿದ್ರೆ ಸಾಕು. ಎಸ್, ಎಲ್ಲ ಹೋಗಿ ಎಲ್ಲೋ ಹೋಗ್ಬಿಡ್ತೀವಿ. ತಿಳ್ಕೊಂಡ್ಮೇಲಂತೂ ಇನ್ನೂ ಜಾಸ್ತಿ ಎಫೆಕ್ಟ್ ಆಗ್ತಾ ಇದೆ. ಹೌದು. ಮೊದಲಿಗಿಂತ ವೈಬ್ರೇಷನ್ ಜಾಸ್ತಿ ಆಗಿದೆ ಈಗ. ಹ್ಮ್ ಅದೇ ಎರಡೇ ಟೈಮ್ ಕೇಳ್ತಾ ಇದೀವ, ಇನ್ನು ಬರೀ ಆತನ ಬಗ್ಗೆನೇ ಕೇಳ್ತಾ ಇದ್ದಾಗ ಇನ್ನೂ ಇದೆಯಾ ತಿಳ್ಕೊಳ್ಳೋದು ಅನ್ನೋಷ್ಟು ಕುತೂಹಲ. ಇಷ್ಟೊಂದೆಲ್ಲ ನಮಗೆ ಗೊತ್ತಿರ್ಲಿಲ್ವಲ್ಲ ಮೊದ್ಲೆಲ್ಲ. ಸುಮ್ನೆ ಹೌದು. ಸಾಮಾನ್ಯ ಅನ್ಕೊಂಡಿದ್ವಿ ನಾವು. ಎಲ್ಲ ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ತರನೇ ಗೊತ್ತಿತ್ತು ಅನ್ಕೊಂಡು, ಇಷ್ಟೊಂದು ಆಳವಾಗೆಲ್ಲ ಇದೆ ಅಂತ. ಎಷ್ಟು ಕಥೆಗಳಿದೆ ಅದ್ರ ಹಿಂದೆ, ಎಲ್ಲ ಎಂತೆಂತ ಸತ್ಯಗಳಿದೆ, ಎಂತೆಂತ ಸಾಧನೆ ಇದೆ. ಹನುಮಾನ್ ಚಾಲಿಸ ಯಾಕೆ ಕುತ್ಕೊಳ್ತು, ಎಲ್ಲ ಹೇಗ್ ಯಾಕೆ ಬರೆದ್ರು, ಎಲ್ಲರಿಗಿಂತ ಮಹಾನ್ ಶಕ್ತಿವಂತ ಅಂತ ಗೊತ್ತೇ ಇರಲಿಲ್ಲ. ಎಲ್ಲಾ ದೇವತೆಗಳಿಂದನೂ ಪಡ್ಕೊಂಡಿರೋ ವರ ಅದು. Yes. ತುಂಬಾನೇ ಅದ್ಭುತ, ಹೌದು. ತುಂಬಾನೇ. ದ್ಯಾಮಣ್ಣ ಸರ್ಗೆ ಸಿಕ್ಕಿದ್ಯಾ ಲಿಂಕ್? ಇವತ್ತು ಝೂಮ್ ಲಿಂಕ್ ಬರ್ತಾ ಇಲ್ಲ ಅಂತ ಇದ್ರಿ. ಬಂದಿದ್ದೀರಿ ಇವತ್ತು ಕ್ಲಾಸಿಗೆ? ಹೇಗಾಯ್ತು ಲಿಂಕು? ಅವರು ಹನುಮಾನ್ ಚಾಲಿಸ ಕ್ಲಾಸ್ ಪೇ ಮಾಡಿದ್ದಾರೆ. 5 ದಿವಸನೂ ಅವ್ರಿಗೆ ಲಿಂಕ್ ಸಿಕ್ಕಿಲ್ಲ, ನನಗೆ ಕ್ಲಾಸ್ ಬರೋಕ್ಕಾಗಿಲ್ಲ ಅಂತ ಇದ್ರು. ಮೆಸೇಜ್ ಹಾಕ್ತಾ ಇದ್ರಿ ಗ್ರೂಪ್ ಅಲ್ಲಿ. ಬಂದ್ಬಿಟ್ಟಿದಾರಲ್ಲ. ಹನುಮಂತ ಕರ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಬ್ಯಾಚ್ ಹನುಮಾನ್ ಚಾಲಿಸ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಮಂತು. ಆವಾಗ ಅಟೆಂಡ್ ಮಾಡಿ. ಅವಾಗೇನು ಪೇ ಮಾಡೋ ಆಗಿರಲ್ಲ ನೀವು. ನಿಮ್ಮದು ಬಹುಶಃ ಝೂಮಲ್ಲಿ ಏನೋ ಸಮಸ್ಯೆ ಇತ್ತು ಅನಿಸುತ್ತೆ. ಅನ್ಇನ್ಸ್ಟಾಲ್ ಮಾಡಿ ಹೊಸ್ದಾಗಿ ಇನ್ಸ್ಟಾಲ್ ಮಾಡಿದಾಗ ನೀವು ಬರ್ತೀರಿ ಲೈನ್ಗೆ. ಓಕೆ, ಇವತ್ತು ಬಂದಿದ್ದೀರಲ್ಲ, ಇದೇ ಥರ ಲಿಂಕ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲೂ ಕೂಡ ಬನ್ನಿ. ಓಕೆ, ನಿನ್ನೆ ನಾವೇನು ಮಾತಾಡ್ತಿದ್ವಿ? ಹಣದ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ? ಹಣದ ಅಪ್ಲಿಕೇಶನ್ ತುಂಬ ದಿವಸ ಆಯ್ತು, ಹೇಳಿರಲಿಲ್ಲ ಅಲ್ವಾ? ಹೌದು. ಅವಾಗವಾಗ ಹಣದ ಬಗ್ಗೆ ಯೋಚನೆ ಮಾಡ್ತಿರ್ತೀರಾ? ಐ ಆಮ್ ರಿಚ್ ನೀರು ಕುಡಿಯೋವಾಗ. ನೀನು ವಾಟರ್ ಅಫರ್ಮೇಷನ್ ಮಾಡ್ತಾ ಇದ್ರಾ? ಹಾ ಮೇಡಮ್, ಮಾಡ್ತೀವಿ. ಮಾಡ್ತೀರಾ? ಓಕೆ. ಯಾವಾಗೆಲ್ಲ ನೀರು ಕುಡಿತಾ ಇರ್ತೀರ ಅವಾಗೆಲ್ಲ ವಾಟರ್ ಅಫರ್ಮೇಷನ್ ಮಾಡಿ ಆದಷ್ಟು ಬೇಗ. ಎಸ್, ಮಾಡ್ತಾ ಇದ್ದೀನಿ. ಕಲಾವತಿ, ಕುಶಲಾ ಮೇಡಮ್ ಎಲ್ಲನೂ ಮಾಡ್ತಾರೆ, ಹೇಳಿದ್ದೆಲ್ಲ. ಟೈಮ್ ಸೆನ್ಸು ಇದು ತುಂಬ ಏನಂತಾರೆ, ಡಿಸಿಪ್ಲಿನರಿ. 4:55ಕ್ಕೆ ಬಂದ್ಬಿಡ್ತಾರೆ ಅವ್ರ ಕ್ಲಾಸಿಗೆ. ಮತ್ತೇನು ಹೇಳ್ಕೊಟ್ರು ಎಲ್ಲ ಮಾಡ್ತಿದ್ದೀನಿ ಮೇಡಮ್. ಎಸ್, ವೆರಿ ಗುಡ್. ಇವತ್ತು ಕೂಡ ಹಣದ ವಿಷಯವಾಗಿ ಮಾತಾಡೋಣ. ಓಕೆ. ಥ್ಯಾಂಕ್ ಯು. ತುಂಬ ಜನಕ್ಕೆ ನನಗೆ ಹಣ ಬರ್ತಾ ಇಲ್ಲ, ಏನು ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ ಅಲ್ವಾ? ತುಂಬ ಜನಕ್ಕೆ ಅಫರ್ಮೇಷನ್ ಮಾಡ್ತಾ ಇದ್ದೀನಿ, ಆದರೂ ಆಗ್ತಾ ಇಲ್ಲ. ಸೊ ಅದಕ್ಕೆ ರೀಸನ್ ಏನು ಅಂತ ನಾನು ಹೇಳಿದ್ದೆ, 5 ಶುದ್ಧಿಗಳನ್ನು ಮಾಡ್ಕೋಬೇಕು ಅಂತ. ಶುದ್ಧಿಗಳು ಮಾಡ್ಕೊಂಡಿಲ್ಲ ಅಂದರೆ ಸಿಗೋದಿಲ್ಲ ಅಂತ ಹೇಳಿದ್ದೆ ಅಲ್ವಾ? ಸೊ ಶುದ್ಧಿಗಳ ಕಡೆ ಗಮನ ಕೊಡಿ. ಮನಸ್ಸಲ್ಲಿ ಒಂದು ಡೌಟ್ ಇಟ್ಕೊಂಡು ಬಾಯಲ್ಲಿ ಒಂದು ಅಫರ್ಮೇಷನ್ ಹೇಳಿದ್ರೆ ಖಂಡಿತವಾಗಿ ಬರೋದಿಲ್ಲ. ಮತ್ತು ಹಣ ಯಾರ ಹತ್ರನಾದರೂ ಇರಲಿ, ಅವರೆಷ್ಟೇ ದೊಡ್ಡ ಶ್ರೀಮಂತರಾಗಿದ್ರೂ ಅವರು ಅಡ್ಡದಾರಿ ಹಿಡಿದು ದುಡ್ಡು ಮಾಡಿದ್ದಾರೆ ಅಂತ
ಹಣದ ಬಗ್ಗೆ ನೀವು ಆ ಮನುಷ್ಯನಿಗೆಲ್ಲ ಹೇಳೋದು, ಯಾರೀಗ ಶ್ರೀಮಂತ ಇದ್ದಾನಲ್ಲ ಅವನಿಗೆ ಬೈಯೋದಿಲ್ಲ, ನೀವು ಹಣಕ್ಕೆ ಬೈತಾ ಇರ್ತೀರ ಇಂಡೈರೆಕ್ಟಾಗಿ. ಎಸ್ ಆರ್ ನೋ? ಈಗ ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನಂದ್ರೆ ಅವನಿಗೇನು ಅವನು ಅವ್ರಿವರು ಓಕೆ ಅಫರ್ಮೇಷನ್ ಮಾಡ್ತಾನೆ ಇದ್ದೀನಿ ಮ್ಯಾಮ್. ಎಸ್, ಶುದ್ಧಿ ಆಗಬೇಕು. 5 ಶುದ್ಧಿಗಳಾಗ್ತಾ ಆಗ್ತಾ 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 ನಿಮಗೆ ಕನೆಕ್ಟ್ ಆಗುತ್ತೆ. ಸಡನ್ನಾಗಿ ಅಮೌಂಟ್ ಬಂದಿಲ್ಲ, ಇದು ಮಾಡಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ಹಣದ ಬಗ್ಗೆ ನಮಗೆಷ್ಟು ಒಲವಿದೆ, ನಾವೆಷ್ಟು ಅದನ್ನು ಪ್ರೀತಿ ಮಾಡ್ತೀವಿ, ನಮಗೆಷ್ಟು ಅದು ಟೈಮ್ ಕೊಟ್ಟಾಗ ನಮ್ಮ ಹತ್ರ ಇದ್ದಾಗ ನಾವೆಷ್ಟು ಕೃತಜ್ಞತರಾಗಿದ್ವಿ. ಈಗ ನಮ್ಮ ಹತ್ರ ಇಲ್ಲ, ಬೇರೆಯವ್ರ ಹತ್ರ ಇದೆ, ನಾವೆಷ್ಟು ನಿರಾಳವಾಗಿರಬೇಕು. ಅಂದರೆ ಹೊಟ್ಟೆ ಉರ್ಕೊಳ್ಳೋದಲ್ಲ. ತುಂಬ ಜನದ ಹತ್ರ ದುಡ್ಡಿದ್ದಾಗ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅವ್ರ ಹಿಂದಿನ ಜೀವನ ಎಷ್ಟು ಇದಾಗಿರುತ್ತೆ, ಏನೆಲ್ಲ ಮಾಡಿ ಅವ್ರಿಗೆ ದುಡ್ಡು ಬಂದಿರುತ್ತೆ ಅನ್ನೋದು ನಮಗೆ ಜ್ಞಾನವೇ ಇರೋದಿಲ್ಲ. ಅವ್ರಿಗೆ ಹಣ ಬಂದ ತಕ್ಷಣ ಏನಂತೀವಿ, ಯಾವುದೋ ತಲೆ ಹೊಡೆದಿರಬೇಕು, ಅವನಿಗೇನು ಆರಾಮಾಗಿ ಸಿಗುತ್ತೆ, ಆರಾಮಾಗಿ ಯಾರಿಗೂ ಸಿಗೋದಿಲ್ಲ. ಅಂಥ ಪೂರ್ವ ಜನ್ಮದ ಪುಣ್ಯ ಮಾಡಿರೋರಿಗೆ ಸಿಗುತ್ತೆ. ಸೊ ನಾವಿಲ್ಲಿ ಏನು ಮಾಡ್ತಿರ್ತೀವಿ ಗೊತ್ತಾ, ವ್ಯಕ್ತಿಗೆ ಹೇಳ್ತಾ ಇರಲ್ಲ, ವ್ಯಕ್ತಿ ಹತ್ರ ಇರೋ ಹಣಕ್ಕೆ ಹೇಳ್ತಾ ಇರ್ತೀವಿ ನಾವು. ಎಸ್ಸನ್ನು ಅವನ ಹತ್ರ ದುಡ್ಡಿಲ್ಲ ಅಂದರೆ ನಾವು ಅವ್ನಿಗೆ ಹೇಳೋದಿಲ್ಲ, ಅವನನ್ನು ನಾರ್ಮಲಾಗಿ ಟ್ರೀಟ್ ಮಾಡ್ತೀವಲ್ವ. ದುಡ್ಡು ಬಂದ ತಕ್ಷಣ ನಾವೇನು ಮಾಡ್ತೀವಿ, ಒಂಥರ ವಿಚಿತ್ರವಾಗಿ ಟ್ರೀಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇನ್ನು ಕೆಲವರು ದುಡ್ಡು ಬಂದ ತಕ್ಷಣ ಅವರೇ ವಿಚಿತ್ರವಾಗಿ ಆಡೋಕ್ಕೆ ಶುರು ಆಗಿಬಿಡ್ತಾರೆ. ಬಟ್ ಇನ್ನು ಕೆಲವರು ಜನನೇ ಅವ್ರನ್ನ ವಿಚಿತ್ರವಾಗಿ ಆಡೋಕ್ಕೆ ಮಾಡ್ತಾರೆ. ನಿನ್ನೆ ಹತ್ರ ಏನಪ್ಪ ದುಡ್ಡಿದೆ ಅಂತ ಪದೇ ಪದೇ ಹೇಳ್ತಾ ಇರೋದು. ಅವಾಗ ಅವ್ರಿಗೂ ಅನಿಸುತ್ತೆ, ಹೌದು ನನ್ನ ಹತ್ರ ದುಡ್ಡಿದೆ ಅಲ್ವ, ನಾನು ಯಾಕೆ ಇದು ಮಾಡಬೇಕು ಅಂತ. ಸೊ ಹಾಗಾಗಿ ಯಾರ ಹತ್ರ ಎಷ್ಟೇ ದುಡ್ಡಿದ್ರೂ ಅದು ಹೇಗೆ ಬಂದಿರಲಿ, ಅವರು ದುಡಿತಕ್ಕಂಥ ದಾರಿ ಯಾವ್ದಾದ್ರು ಕಂಡಿಡ್ಕೊಂಡಿರಲಿ, ನೀವು ಹಣಕ್ಕೆ ಕೆಟ್ಟದಾಗಿ ಹೇಳಕ್ಕೆ ಹೋಗ್ಬೇಡಿ. ಓಕೆ, ದುಡ್ಡು 4 ಕಾಸು ಬಂದ ತಕ್ಷಣ ಕಣ್ಣೇ ಕಾಣಲ್ಲ ಅವನಿಗೆ ಹೇಳ್ತಿರ್ತೀವಿ, ಇಂಡೈರೆಕ್ಟಾಗಿ ಹಣಕ್ಕೂ ಹೇಳ್ತಿರ್ತೀವಿ. ನೀವು ಯಾವ್ದು ಬಂದಿದ್ದಕ್ಕೆ ಕಣ್ಣು ಕಾಣ್ತಿಲ್ಲ ಅವನಿಗೆ ಅಂದರೆ ಹಣ ಬಂದಿದ್ದಕ್ಕೆ ಅಂತ ಹಣಕ್ಕೇ ನೀವು ಪದೇ ಪದೇ ನೆಗೆಟಿವ್ ಮಾತಾಡ್ತಿರ್ತೀರಿ. ಅದು ಕೂಡ ಒಂದು ಎನರ್ಜಿ. ಅದನ್ನು ಪದೇ ಪದೇ ನೀವು ನೆಗೆಟಿವ್ ಮಾತಾಡಿ ಯಾವಾಗ ಅದಕ್ಕೆ ತುಂಬ ನೆಗೆಟಿವ್ ದುಷ್ಟಶಕ್ತಿ ಅಂದರೆ ಬೇರೆಲ್ಲೂ ಇರೋಲ್ಲ, ನಮ್ಮ ಬಾಯಲ್ಲೇ ಇರುತ್ತೆ. ನಾವು ಮಾತಾಡಿ ಅದು ಒಂದು ಎನರ್ಜಿಯಾಗಿ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಈಗ ಸಣ್ಣದು ಒಂದೊಂದೇ ಹಣ್ಣುಗಳು ಸೇರಿ ಹೆಂಗೆ ದೊಡ್ಡದಿದಾಗುತ್ತೋ, ನಮ್ಮ ಮಾತಿನ ಶಕ್ತಿ ಕೂಡ ಒಂದು ನೆಗೆಟಿವ್ ಮಾತಾಡ್ತಾ ಒಂದೊಂದೇ ಮಾತು ಸೇರಿ ಅದು ದೊಡ್ಡ ಪೆಡಂಭೂತ ಆಗಿ ನಮ್ಮನೇಲೇ ಕೂತ್ಕೊಂಡಿರುತ್ತೆ. ನಮ್ಮನೇಲೇ ನೆಗೆಟಿವ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನು ತೆಗಿಬೇಕಾದ್ರೆ ಮತ್ತೆ ನಿಮಗೆ ಏನು ಹೇಳ್ತಾರಪ್ಪ ಅಂದರೆ, ತುಂಬ ಕೆಟ್ಟ ಇದಿದೆ ನಿಮ್ಮ ಮನೆಯಲ್ಲಿ, ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗೋಗಿದೆ, ಅದೇನು ಅಲ್ಲ. ನಾವು ಮಾತಾಡೋ ಮಾತಿಂದನೇ ಇರುತ್ತೆ. ಮಾತು ಕೂಡ ವೈಬ್ರೇಷನ್ ಇದೆ ಅಲ್ವಾ. ನಾವು ಮಾತಾಡಿದ್ರೆ ಆ ವಾಯು ಮುಖಾಂತರ, ಗಾಳಿ ಮುಖಾಂತರ ತರಂಗಗಳಾಗಿ ಹೋಗಿ ಇನ್ನೊಬ್ರಿಗೆ ಕೇಳಿಸೋದಲ್ವಾ. ಸೊ ಹಾಗಾಗಿ ಅದೇನಾಗುತ್ತೆ, ನೆಗೆಟಿವ್ ಆಡ್ತಾ ಅದೇ ಒಂದು ದೊಡ್ಡ ನೆಗೆಟಿವ್ ಎನರ್ಜಿಯಾಗಿ ನಮ್ಮನ್ನು ಕಾಡೋಕ್ಕೆ ಶುರುವಾಗಿರುತ್ತೆ. ಸೊ ಹಾಗಾಗಿ ಹಣದ ಬಗ್ಗೆ ಆದಷ್ಟು ಒಳ್ಳೆ ಮಾತಾಡಿ, ಅವ್ರ ಹತ್ರ ಇದೆ ಒಳ್ಳೆಯದು, ಅದನ್ನೆಲ್ಲರಿಗೂ ಕೊಡುವಂಥ ಬುದ್ಧಿ ಅವನಿಗೆ ಕೊಡಪ್ಪ, ಆ ಎನರ್ಜಿ ನಿನ್ನ ಹತ್ರ ಇನ್ನೂ ಜಾಸ್ತಿ ಬರಲಿ, ನಿನಗೆಲ್ಲರಿಗೂ ಸಹಾಯ ಮಾಡುವಂಥ ಬುದ್ಧಿ ನಿನಗೆ ಬರಲಿ, ಆ ಥರ ಮಾತಾಡಬೇಕೇ ಬಿಟ್ಟರೆ ಅಯ್ಯೋ ಲಕ್ಷ್ಮಿ ಏನ್ರಿ ಎಲ್ಲರೂ. ನಮ್ಮ ಹಿಂದಿನಲ್ಲಿ ನಮ್ಮ ಗುರುಗಳು ಹೇಳ್ತಾಯಿದ್ರು, ಹಾತ್ಕ ಮೇಲ್ ಅಂದರೆ ಕೈಯಲ್ಲಿರೋ ಕೊಳೆ ಅಂತೆ ಲಕ್ಷ್ಮಿ, ತೊಳೆದ್ರೆ ಹೊಟ್ಟೋಗ್ತಾಳೆ ಅಂತ ಹೇಳೋರು. ಹಂಗೆ ಹೇಳ್ಬೇಡಿ ಅಂತೇಳಿ ತುಂಬ ಸರಿ ನಮಗೆ ಹೇಳೋರು. ಇವನ್ ನಾನು ಕೂಡ ಅಷ್ಟೇ, ಮೊದಲು ತುಂಬ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೆ. ಈಗ ಬಿಟ್ಟಿದ್ದೀನಿ, ಅದೆಲ್ಲ ವಿಷಯ ಅರ್ಥ ಆದಮೇಲೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಅಷ್ಟೊಂದೆಲ್ಲ ಮಾತಾಡೋಕ್ಕೆ ಹೋಗೋದಿಲ್ಲ. ಅವ್ರ ಹತ್ರ ಇದೆ, ಅವರು ಡಿಸರ್ವ್ ಮಾಡಿದ್ದಾರೆ, ಅದಕ್ಕೆ ಅವ್ರಿಗೆ ಬಂದಿದೆ ಅಷ್ಟೇ. ಇನ್ನೂ ತುಂಬ ಇದು ಮಾಡಿದ್ರೆ ಅಂದರೆ ಅವರಿಗೆ ಆ ಹಣವನ್ನು ಪಡೆಯುವಂಥ ಯೋಗ್ಯತೆ ಇತ್ತು, ಅದಕ್ಕೆ ಅವ್ರ ಹತ್ರ ಬಂದಿದೆ. ಅಲ್ಲೇ ಇದು ಚೆನ್ನಾಗಿ ಬೆಳೆದು ಇನ್ನೂ 4 ಜನಕ್ಕೆ ಉಪಯೋಗ ಆಗೋ ರೀತಿ ಹೋಗು ನೀನು ಅಂತ ಹೇಳ್ಬೇಕಷ್ಟೇ. ಬಿಟ್ಟರೆ ಅಯ್ಯೋ ಏನ್ರಿ ಚಂಚಲೆ, ಇಲ್ಲಿ ಮಾಂಸದ ಅಂಗಡಿಲೂ ಇರ್ತಾಳೆ, ಅಲ್ಲಿ ಇದ್ರ ಅಂಗಡಿಲೂ ಇರ್ತಾಳೆ, ಚಿನ್ನದ ಅಂಗಡಿಲೂ ಇರ್ತಾಳೆ, ಚಂಚಲೆ ಏನೇನೋ ಹೇಳ್ತೀವಲ್ವ ನಾವು. ಸೊ ಆ ಥರ ಆ ನೆಗೆಟಿವ್ ಥಾಟ್ಸ್ ಹೇಳೋದನ್ನು ಬಿಟ್ಬಿಡಿ. ಮತ್ತು ಯಾರಿಗಾದರೂ ಹಣವನ್ನು ಕೊಡಬೇಕಾದ್ರೆ ಖುಷಿಯಾಗಿ ಕೊಡಿ. ಅಂದರೆ ಈಗ ಒಂದು ಅಂಗಡಿಗೆ ಹೋಗ್ತೀರಿ, ತರಕಾರಿ ತಗೋತೀರಿ, ಏನೇ ತಗೊಂಡಾಗ ಖುಷಿಯಾಗಿ ಕೊಟ್ಟು
ನೋಟನ್ನು ಹೇಗೆ ಕೊಡಬೇಕು ಗೊತ್ತಾ, ನೀವು ಕೊಡೋ ಸೈಡು ಕ್ಲೋಸ್ ಇರಬೇಕು, ನಿಮ್ಮ ಸೈಡು ಓಪನ್ ಇರಬೇಕು. ಈಗ ಒಂದು ನೋಟನ್ನು ಹಿಂಗೆ ಮಡಚಿದ್ರೆ ಒಂದು ಸೈಡ್ ಓಪನ್ ಇರಬೇಕು, ನಿಮ್ಮ ಸೈಡ್ ಓಪನ್ ಇರಬೇಕು, ನೀವು ಕೊಡೋ ಸೈಡ್ ಕ್ಲೋಸ್ ಇರಬೇಕು. ಅವ್ರಿಗೆ ಕೊಡೋವರೆಗೂ ಕೂಡ ಅವ್ರೇನಾದ್ರು ತುಂಬ ನಮ್ದು ಇನ್ನೊಂದು ತಪ್ಪೇನಪ್ಪ ಮಾಡ್ತೀವಿ ಅಂದರೆ, ದೊಡ್ಡ ದೊಡ್ಡ ಸ್ಟೋರ್ಗಳಿಗೆ ಹೋದಾಗ ಅಲ್ಲೇನಿರುತ್ತೆ MRP ಅಷ್ಟನ್ನೇ ಕೊಟ್ಟು ಬರ್ತೀವಿ. ಈ ಚಿಕ್ಕ ಚಿಕ್ಕ ತರಕಾರಿ ಅಂಗಡಿ, ಆಮೇಲೆ ಹೂವಿನ ಅಂಗಡಿ, ಇಲ್ಲೆಲ್ಲ ಹೋದಾಗ ತುಂಬ ಬಾರ್ಗೇನ್ ಮಾಡೋದು. ಅವ್ರು ಯಾವ ದೊಡ್ಡ ಶ್ರೀಮಂತರಾಗಿರ್ತಾರೆ ರೀ, ಅವರು ಇಡೀ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಸೇಲ್ ಮಾಡಿದ್ರೂ 1,000 ರೂಪಾಯಿ ಸಂಪಾದನೆ ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಅದರಲ್ಲೂ ಅವರೇನು ಸ್ವಂತ ದುಡ್ಡು ಹಾಕಿರಲ್ಲ ಕೆಲವರು, ನಾನು ಕೇಳಿದ್ದೀನಿ. ಅದನ್ನು ಬಡ್ಡಿಗೆ ತಂದಿರ್ತಾರೆ. ಸಂಜೆವರೆಗೂ ಏನು ವ್ಯಾಪಾರ ಆಗುತ್ತೆ ಅದರಲ್ಲಿ ಬಡ್ಡಿ ದುಡ್ಡು ಕೊಟ್ಟು ಮಿಕ್ಕಿದ ದುಡ್ಡನ್ನು ಮನೆಗೆ ತಗೊಂಡೋಗ್ಬೇಕು. ಅವ್ರಿಗೆ ಅವ್ರು ಹೇಳಿದಷ್ಟು ಕೊಡಿ. ಇವಾಗ ಏನು 1ಕ್ಕೆ 10 ಯಾರೂ ತೊಗೊಳೋದಿಲ್ಲ ಅಲ್ವಾ. ಅಂಥವ್ರಿಗೆ ಅಂದರೆ ನಿಜವಾಗ್ಲೂ ಕಷ್ಟಪಡ್ತೀರಲ್ಲ ಅವ್ರ ಹತ್ರ ನೀವು ಬಾರ್ಗೇನ್ ಮಾಡಬೇಡಿ, ಅವ್ರಿಗೆ ಕೊಡಿ. ದೊಡ್ಡ ದೊಡ್ಡ ಶಾಪಿಗೆ ಹೋಗ್ತೀವಿ, ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗ್ತೀವಿ, ಅಲ್ಲಿ ಏನು MRP ಇರುತ್ತೆ ಬಾಯಿ ಮುಚ್ಕೊಂಡು ಒಂದು ಮಾತಾಡೋದನ್ನು ಕೊಟ್ಟು ಬರೋದು. ಹೊರಗಡೆ ಬಂದ್ಬಿಟ್ಟು 10 ರೂಪಾಯಿ 20 ರೂಪಾಯಿಗೆ ಜಗಳ ಆಡೋದು. ದಯವಿಟ್ಟು ಜಗಳ ಆಡೋಕ್ಕೆ ಹೋಗ್ಬೇಡಿ. ಇವತ್ತು ತುಂಬ ಕಾಸ್ಟ್ಲಿ ಹೇಳ್ತಾ ಇದ್ದಾನೆ, ಪಕ್ಕದವನು 10 ರೂಪಾಯಿ ಹೇಳಿ ಇವ್ನು 20 ರೂಪಾಯಿ ಹೇಳ್ತಾ ಇದ್ದಾನೆ ಅಂದಾಗ ಅವಾಗ ಕೇಳಿ, ಅವ್ರ ಹತ್ರ 10 ರೂಪಾಯಿ ಇದೆ, ನಿನ್ನ ಹತ್ರ ಯಾಕಪ್ಪ ಇಷ್ಟೊಂದು ಅಂತ. ಅವನ ಹತ್ರ 10 ರೂಪಾಯಿ ಇದ್ದು ಇವನ ಹತ್ರ 12 ರೂಪಾಯಿ ಇದ್ದರೆ ಬಹುಶಃ ಇವನ ಹತ್ರ ಕ್ವಾಲಿಟಿ ಚೆನ್ನಾಗಿರ್ಬೋದು, ಸೈಜ್ ಚೆನ್ನಾಗಿರ್ಬೋದು ಅಲ್ವಾ. ಅವನಿಗಿಂತ ಒಳ್ಳೆ ಮಾಲ್ ಇವನ ಹತ್ರ ಇರ್ಬೋದು, ಅದಕ್ಕೆ 2 ರೂಪಾಯಿ ಎಕ್ಸ್ಟ್ರಾ ಹೇಳ್ತಿದ್ದಾನೆ. ಆವಾಗ ಮಾತಾಡೋಕ್ಕೆ ಹೋಗ್ಬೇಡಿ, ಹೇಳ್ದಷ್ಟು ಹಣವನ್ನು ಕೊಡಿ. ಅವ್ರುಗಳು ಅಂಥ ಕರ್ಮಚಾರಿಗಳಿರ್ತಾರಲ್ಲ, ಕೆಲಸ ಮಾಡೋರು, ಅವ್ರುಗಳು ಖುಷಿ ಆದರೆ ಲಕ್ಷ್ಮಿ ಪ್ರಸನ್ನಳಾಗ್ತಾಳೆ, ನಿಮ್ಮ ಹತ್ರ ಜಾಸ್ತಿ ಬರ್ತಾಳೆ. ನಾವು ಮಾಡೋದೇ ತಪ್ಪು. ಯಾರೋ ಪಾಪ ಹೆಂಗಸು, ವಯಸ್ಸಾಗಿರೋ ಹೆಂಗಸು ಹೂವು ವ್ಯಾಪಾರ ಮಾಡ್ತಿದ್ರೆ ಅಲ್ಲೋಗಿ ಬಾರ್ಗೇನ್ ಮಾಡೋದು. 10 ರೂಪಾಯಿ ಅಲ್ಲ 5 ರೂಪಾಯಿ ಯಾಕೆ ಕೊಡು ಅನ್ನೋದು. ಈಗ ಬಂದಿರೋ ರೇಟಿಗೆ ನಿಮಗೆ ಕೊಟ್ಟರೆ ಅವ್ರೇನು ಮಾಡಬೇಕು? ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಯೋದೇ 500ರಿಂದ 1000 ರೂಪಾಯಿ ದುಡಿತಾರೆ. ಈಗಿನ ಪರಿಸ್ಥಿತಿಗೆ ನಮ್ಮದು ಬಿಸ್ನೆಸ್ ಕ್ಲಾಸಲ್ಲಿ ಹೇಳಿದ್ದು, ಅಂದರೆ ನಾವು ಬೇರೆ ಬಿಸ್ನೆಸ್ಸಲ್ಲಿ ಇದ್ದೀವಲ್ಲ, ಅದರಲ್ಲಿ ತಿಂಗಳಿಗೆ 2 ಲಕ್ಷ ದುಡಿದ್ರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಂತೆ. ತಿಂಗಳಿಗೆ 2 ಲಕ್ಷ ದುಡಿದ್ರೆ ನಾವು ಮಿಡಲ್ ಕ್ಲಾಸ್. 1 ಲಕ್ಷ ದುಡಿತಾ ಇದ್ದೀವಿ ಅಂದರೆ ನಾವು ಬಡವರು. ಅಂಥದ್ರಲ್ಲಿ 20,000 30,000 ದುಡಿತಿದ್ದೀರಿ ಅಂದರೆ ಕಡು ಬಡವರು ನಾವು. ಸೊ ಹಾಗಾಗಿ ಅಂಥವ್ರ ಹತ್ರ ತುಂಬ ಬಾರ್ಗೇನ್ ಮಾಡಬೇಡಿ. ಆದಷ್ಟು ಅವ್ರು ಹೇಳಿದಷ್ಟೇ ಹಣವನ್ನು ಅವರಿಗೆ ಕೊಡೋಕ್ಕೆ ಇದು ಮಾಡಿ. ಅವರು ಕೂಡ ಖುಷಿಯಾಗಿ ತಗೋತಾರಲ್ಲ, ಅವ್ರೇನು ನಿಮ್ಗೆ ಅರ್ಸೋದು ಬೇಡ. ಹೇಳಿದ್ದಷ್ಟೇ ಕೊಟ್ರಪ್ಪ ಇವರು ಬಾರ್ಗೇನ್ ಮಾಡಿಲ್ಲ ಅಂತ ಅವ್ರಿಗೆ ಮನಸ್ಸಿಗೆ ಅನಿಸುತ್ತಲ್ಲ, ಆವಾಗ ನಿಮಗೆ ಲಕ್ಷ್ಮಿ ಹೆಚ್ಚಿಗೆ ಆಗ್ತಾ ಹೋಗ್ತಾರೆ. ಸೊ ದಯವಿಟ್ಟು ತರಕಾರಿಯವ್ರನ್ನ, ಅಂಗಡಿಯವರು, ಹೂವಿನ ಅಂಗಡಿಯವ್ರನ್ನ, ಇನ್ನು ಯಾರನ್ನೋ ಅವ್ರಗಳ ಹತ್ರ ಜಾಸ್ತಿ ಇದು ಮಾಡಬೇಡಿ, ಬಾರ್ಗೇನನ್ನು ಮಾಡೋಕ್ಕೆ ಹೋಗ್ಬೇಡಿ. ಡನ್. ಟೈಮ್ ಎಷ್ಟಾಯಿತು? ಓಕೆ, ಟೈಮ್ ಆಯಿತು. ಪ್ರಾಣಾಯಾಮ ಮಾಡೋಣವಾ? ಭಸ್ತ್ರಿಕಾ ಯಾರೋ ಹೊಸಬ್ರು ಯಾರು ಬಂದಿಲ್ಲ ಇವತ್ತು. ಸ್ಟಾರ್ಟಿಂಗ್ ಭಸ್ತ್ರಿಕಾ ಮಾಡೋಣ, ಆಮೇಲಿಂದ ಹಣದ ಅಫರ್ಮೇಷನ್ ಹೇಳ್ತೀನಿ. ಓಕೆ, ಭಸ್ತ್ರಿಕಾನ 5 ಕೌಂಟ್ ಮಾಡಿ, 10 ಕೌಂಟು, ಆಮೇಲಿಂದ ಕಪಾಲಭಾತಿ ಮಾಡೋಣ. ಎಸ್, ಇನ್ಹೇಲ್, ಸ್ಟಾರ್ಟ್. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ, ಆರಾಮಾಗಿ ಕೂತ್ಕೊಳ್ಳಿ ನೇರವಾಗಿ. ಹತ್ತು ಕೌಂಟ್ ಮಾಡೋಣ. ಬೆಳಿಗ್ಗೆ ಹೊತ್ತು ಪ್ರಾಣಾಯಾಮ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಸಂಜೆ ಹೊತ್ತು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಖಾಲಿ ಹೊಟ್ಟೆಲಿ ಮಾಡಬೇಕು. ಇದ್ರದ್ದೇ ಒಂದು ಕ್ಲಾಸ್ ಇದೆ ಬೇರೆ, ಬ್ರಹ್ಮ ಮುಹೂರ್ತ ಸಾಧನೆ ಅಂತ. ಅದರಲ್ಲಿ ಇನ್ನೂ ಜಾಸ್ತಿ ನೀವು ಮಾಡ್ತಾಯಿರಿ, ನಾನು ಮಾತಾಡ್ತಿರ್ತೀನಿ. ಇನ್ನೂ ಜಾಸ್ತಿ ಪ್ರಾಣಾಯಾಮಗಳಿದ್ದಾವೆ ಅದರಲ್ಲಿ. ಬೇರೆ 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 ಥರದ ಪ್ರಾಣಾಯಾಮಗಳಿದ್ದಾವೆ. ವಿಪಂಚಿಕ ಅಂತ ಇದೆ, ಆಮೇಲೆ ಅಡ್ವಾನ್ಸ್ ಬ್ರೀತಿಂಗ್ ಅಂತ ಇದೆ, ಏನೇನೋ ತುಂಬ ತುಂಬ ಇದಿದ್ದಾವೆ.
ನಾನು ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಆಲ್ರೆಡಿ. ಅದು ಬೇಕಂದರೆ ಆ ಕ್ಲಾಸನ್ನು ಕೂಡ ಡಿಸೈನ್ ಮಾಡ್ತೀನಿ, ಏನೆಲ್ಲ ಮಾಡಬೇಕು. ಇದು ಪ್ರಾಣಾಯಾಮದಲ್ಲಿ ಇನ್ನೂ ಜಾಸ್ತಿ ಬರೀ ಪ್ರಾಣಾಯಾಮದ ಕ್ಲಾಸಲ್ಲಿ. ಅದರಲ್ಲಿ ನಿಮಗೆ ಕೂತ್ಕೊಂಡು ಕೇಳೋ ಅಂಥದ್ದೇನು ಇರಲ್ಲ, ಎಲ್ಲವೂ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಅದು ಕೂಡ 10 ದಿವಸ ಇಲ್ಲ 5 ದಿವಸ ಮಾಡ್ಬೋದು ಕ್ಲಾಸು. ಅದು ಬೇಕು ಅಂತ ಯಾರಿಗಾದರೂ ಅನಿಸಿದ್ರೆ ಟೋಟಲಿ ಪ್ರಾಣಾಯಾಮ, ಬೆಳಗ್ಗೆ ಎದ್ದು ಏನೆಲ್ಲ ಪ್ರಾಣಾಯಾಮಗಳನ್ನು ಮಾಡಬೇಕು, ವಾರ್ಮಪ್ ಎಕ್ಸಸೈಸ್ಗಳನ್ನ ಹೇಗೆ ಮಾಡಬೇಕು, ಆ ಥರ ಕ್ಲಾಸಸ್ ಇದೆ. ಅದು ಬ್ರಹ್ಮ ಮುಹೂರ್ತ ಸಾಧನ ಅಂತಂದರೆ ಟೋಟಲಿ ನಮ್ಮನ್ನು ಫಿಸಿಕಲಿ ಮೆಂಟಲಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ. ಬರೀ ಪ್ರಾಣಾಯಾಮಗಳಿದ್ದಾವೆ, ಬೇರೆ 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 ರೀತಿ ಪ್ರಾಣಾಯಾಮಗಳಿದ್ದಾವೆ. ಅವೆಲ್ಲ ಮಾಡೋದ್ರಿಂದ ನಿಮಗೆ ಬಾಡಿನಲ್ಲಿ ಫಿಸಿಕಲಿ ಎನರ್ಜಿ ಜಾಸ್ತಿ ಬರುತ್ತೆ. ಅದು ಒಂದು ಕ್ಲಾಸ್ ಇದೆ, ಬರೀ ಪ್ರಾಣಾಯಾಮದ ಕ್ಲಾಸು. ನಿಮಗೆ 50 ನಿಮಿಷ ಬರೀ ಪ್ರಾಣಾಯಾಮವನ್ನೇ ಮಾಡಬೇಕು. ಅಂದರೆ ಒಂದು 20 ನಿಮಿಷ ಕರೆಕ್ಟಾಗಿ ಪ್ರಾಣಾಯಾಮ, ಇಲ್ಲಿಗ 20 ನಿಮಿಷದವರೆಗೂ ಮಾಡ್ತಾಯಿದ್ದೀವಿ. ಅದೆಲ್ಲ ಟೋಟಲಾಗಿ ಮಾಡಿಬಿಟ್ರೆ ನಿಮ್ಗೆ ಇನ್ನೂ ಎನರ್ಜಿ ಜಾಸ್ತಿ ಬರುತ್ತೆ. ಅದು ಕ್ಲಾಸು ನನಗೇನು ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಇಷ್ಟು ದಿವಸ. ಇವತ್ತು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರಿಗಾದರೂ ಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಅದನ್ನು ಸ್ವಲ್ಪ ಹೇಗೆ ಹೇಳ್ಕೊಡೋದು ಅಂತ ಕರೆಕ್ಟಾಗಿ ಆರ್ಡರ್ ವೈಸ್ ನಾನು ರೆಡಿ ಮಾಡ್ಕೊತೀನಿ. ಬೇಕು ಅಂದರೆ ಗ್ರೂಪಲ್ಲಿ ಹಾಕಿ ಪ್ರಾಣಾಯಾಮ ಕ್ಲಾಸ್ ಐ ವಾಂಟ್, ನನಗೆ ಬೇಕು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ನಾನು ಮಾತಾಡಿ, ಅಲ್ಲಿ ಮಾತಾಡೋದೇನಿಲ್ಲ, ಬರೀ ಪ್ರಾಕ್ಟಿಕಲ್ ನಾನು ಮಾಡ್ತೀನಿ, ನೀವು ಮಾಡಬೇಕು. ಬರೀ ಪ್ರಾಕ್ಟಿಕಲ್ ಕ್ಲಾಸ್ ಇರುತ್ತೆ. ಅದು ಬೇಕಂದರೆ 5 ದಿವಸ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆಲ್ಲ ಮಾಡಬೇಕು ಅಂತ. ಆಮೇಲೆ ನೀವು ಬೇಕಂದರೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಬಹುದು. ಓಕೆ, ಬೇಕು ಮೇಡಮ್, ಮಾಡಿ. ಅದು ಎಲ್ರಿಗೂ ಅವಶ್ಯಕತೆ ಇದೆ, ಬಟ್ ನನಗಂತೂ ಬೇಕು. ನೆಕ್ಸ್ಟ್ ವೀಕ್ ಅದನ್ನು ಪಂಚಪ್ರಾಣ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅದೊಂದು ಕ್ಲಾಸ್. ಅದು ಬರೀ ಪ್ರಾಕ್ಟಿಕಲ್ಲೇ ಇರುತ್ತೆ, ಅದರಲ್ಲಿ ಕತೆ ಗೀತೆ ಹೊಡಿಯೋಂಗೇನಿಲ್ಲ, ಮಾತಾಡೋಂಗಿಲ್ಲ. ಸ್ಟಾರ್ಟಿಂಗಿಂದನೇ ಮಾಡ್ತಾ ಹೋಗಬೇಕು. ಅದು ಸಖತ್ ಎಫೆಕ್ಟಿವ್ ಆಗಿದೆ. ಬೇರೆ ಬೇರೆ ಇದಿದೆ ಅದರಲ್ಲಿ, ಪ್ರಾಣಾಯಾಮವನ್ನೇ ಇದು. ಈಗ ನಾನು ಬರೀ ಒಂದು 5 ಥರ ಹೇಳ್ಕೊಡ್ತಾ ಇದ್ದೀನಿ, ಅದರಲ್ಲಿ ಇನ್ನೂ ಬೇರೆ ಬೇರೆ ಪ್ರಾಣಾಯಾಮಗಳಿದ್ದಾವೆ. ಕರೆಕ್ಟಾಗಿ ಪ್ರಾಣಾಯಾಮ ಏನು ಗೊತ್ತಾ, ಸಡನ್ನಾಗಿ ನೀವೇ ಯೂಟ್ಯೂಬಲ್ಲಿ ನೋಡಿ ಮಾಡಿದ್ರೆ ಎಫೆಕ್ಟ್ ಆಗುತ್ತೆ. ಈ ಪ್ರಾಣಾಯಾಮಕ್ಕೆ ಯಾರಾದರೂ ಒಬ್ರು ಹೇಳ್ಕೊಡ್ಲೇಬೇಕು, ನಾವು ಕೇಳಿ ತಿಳ್ಕೊಂಡು ಮಾಡಬೇಕು. ಸೊ ಹಾಗಾಗಿ ಅದನ್ನೊಂದು ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟು. ಅದು ಬೇಕಾದರೆ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಅದರದ್ದು ರೆಕಾರ್ಡ್ ಕೊಡ್ತೀನಿ, ನೀವು ಬೇಕಂದಾಗೆಲ್ಲ ಅದನ್ನು ಕಲ್ತ್ಕೋಬೋದು. ಅದರಲ್ಲಿ ನಮಸ್ಕಾರ ಹೇಗೆ ಮಾಡೋದು ಎಲ್ಲ ಇದೆ, ವಿಪಂಚಿಕ, ಆಮೇಲೆ ಸಿಂಗಲ್ ಭಸ್ತ್ರಿಕಾ ಇದೆ, ತುಂಬ ಇದೆ. ಬರೀ ಪ್ರಾಣಾಯಾಮನೇ ಇರೋದು ಅದರಲ್ಲಿ, ಅದನ್ನು ಹೇಳ್ಕೊಡ್ತೀನಿ. ಓಕೆ, ಮತ್ತು ಪಂಚಪ್ರಾಣ ಜಾಗೃತಿ ಯಾರ್ದೆಲ್ಲ 10 ಕೌಂಟ್ ಆಯಿತು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಭಸ್ತ್ರಿಕಾ 10 ಕೌಂಟ್ ಆಗಿರೋರು ರಿಲ್ಯಾಕ್ಸ್ ಮಾಡಿ. ನೀವು ಮಾಡ್ತಿದ್ದೀರಲ್ವ ನನಗೆ ಗೊತ್ತಾಗೋದಿಲ್ವಲ್ಲ, ಯಾರೂ ವಿಡಿಯೋ ಆನ್ ಮಾಡ್ಕೊಳ್ಳೋದಿಲ್ಲ. ಓಕೆ, ಕಪಾಲಭಾತಿಯನ್ನು ಶುರು ಮಾಡೋಣ. ಇದು ಕೂಡ 10 ರಿಂದ 15 ಕೌಂಟ್ ಮಾಡೋಣ. ಓಕೆ, ಇದಾದಮೇಲೆ ನೆಕ್ಸ್ಟು ಉಜ್ಜಯಿ ಪ್ರಾಣಾಯಾಮವನ್ನು ಮಾಡೋಣ. ಸೊ ಏನು ಹೇಳ್ತಾ ಇದ್ದೆ, ನಾಳೆ ಲಾಸ್ಟು, ಅಲ್ಲ ಸಾರಿ, ಇವತ್ತು ಲಾಸ್ಟು ಪಂಚಪ್ರಾಣ ಜಾಗೃತಿ ಕ್ಲಾಸ್ ಅಟೆಂಡ್ ಆಗಲಿಕ್ಕೆ. ಯಾರೆಲ್ಲ ಇದ್ದೀರಾ ಇವತ್ತು ಪೇಮೆಂಟ್ ಮಾಡ್ಕೊಳ್ಳಿ. ನಾಳೆ ಬೆಳಿಗ್ಗೆ 5 ಗಂಟೆಗೆ ಪಂಚಪ್ರಾಣ ಜಾಗೃತಿ ಕ್ಲಾಸು ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಲಾಸ್ಟ್ ಬ್ಯಾಚು ಪೇ ಮಾಡಿ ಬಂದಿರೋರು ಈಗ ಮತ್ತೆ ಪೇ ಮಾಡೋ ಹಾಗಿಲ್ಲ, ನೀವು ಫ್ರೀಯಾಗಿ ಅಟೆಂಡ್ ಆಗ್ಬೋದು. ಓಕೆ, ಹೊಸಬ್ರು ಯಾರು ಬರ್ತೀರಾ ಅಂದರೆ 499 ಪೇ ಮಾಡಬೇಕು. ಇದು ಸಂಜೆ ಕ್ಲಾಸು ಮಾಡೋದಿಲ್ಲ, ಬೆಳಿಗ್ಗೆ ಮಾತ್ರನೇ ಮಾಡೋದು. ಯಾಕಂದರೆ ಅಷ್ಟೊಂದು ಜನ ಇಲ್ಲ, ಒಬ್ರಿಗೋಸ್ಕರ ಸಂಜೆ ಮಾಡೋದು ಕಷ್ಟ ಆಗುತ್ತೆ. ಮತ್ತು ನಾನು ಎಲ್ಲೋ ಇರ್ತೀನಿ, ಓಡಿ ಬರಬೇಕು. ಕರೆಂಟಿನ ಸಮಸ್ಯೆ ಆಗ್ತಾಯಿದೆ 2 ದಿವಸದಿಂದ. ನಿನ್ನೆ ಕರೆಂಟೇ ಬಂದಿಲ್ಲ, 7:40ಕ್ಕೆ ಬಂದಿದೆ ಕರೆಂಟು ನಮ್ಮ ಮನೇಲಿ. ಅಂದರೆ ಕರೆಂಟ್ ಇಲ್ಲ ಅಂದರೆ ನೆಟ್ ಇರಲ್ಲ ನನಗೆ, ನೆಟ್ವರ್ಕ್ ಇಲ್ಲ ಅಂದರೆ ಜಾಯ್ನ್ ಆಗೋಕ್ಕಾಗಲ್ಲ. ಸೊ ಹಾಗಾಗಿ ಲ್ಯಾಪ್ಟಾಪಲ್ಲಿ ಚಾರ್ಜ್ ಇದ್ದರೂ ಕೂಡ ನೆಟ್ ಬೇಕು, ವೈಫೈ ಕನೆಕ್ಟ್ ಆಗೋದಿಲ್ಲ. ನಮ್ಮ ಮನೇಲಿ ವೈಫೈ ಹಾಕ್ಕೊಂಡಿದ್ದೀವಿ, ಆದರೆ ಮೊಬೈಲಿಂದ ನೆಟ್ ತೊಗೊಳಕ್ಕಾಗಲ್ಲ. ಅನ್ಲಿಮಿಟೆಡ್ ನೆಟ್ ಮೊಬೈಲಲ್ಲಿಲ್ಲ ನನಗೆ, ವೈಫೈನಲ್ಲಿದೆ. ವೈಫೈ ಕನೆಕ್ಟ್ ಆಗಬೇಕಾದ್ರೆ ಕರೆಂಟ್ ಬರಬೇಕು. ಸೊ ಹಾಗಾಗಿ ನಿನ್ನೆ ಕೂಡ ಅಟೆಂಡ್ ಆಗೋಕ್ಕಾಗಿಲ್ಲ. ಕರೆಂಟ್ದು ಸಮಸ್ಯೆ ಜಾಸ್ತಿ ಬರ್ತಾಯಿದೆ ನಮ್ಮ ಏರಿಯಾದಲ್ಲಿ.
ಅದು ಸಂಜೆ ಸ್ಪೆಷಲಿ ಕರೆಕ್ಟು 6:55 6:45 ಹೊಟ್ಟೋಗುತ್ತೆ, 7:45 ಆದರೂ ಬರೋದಿಲ್ಲ. ಸೊ ಹಾಗಾಗಿ ಇದು ಬೆಳಿಗ್ಗೆ ಇರುತ್ತೆ ಕ್ಲಾಸು, ಸಂಜೆ ಕ್ಲಾಸು ಪಂಚಪ್ರಾಣ ಜಾಗೃತಿ ಇರೋದಿಲ್ಲ. ಸೊ ನಾನು ಬೇರೆ ಬೇರೆ ಏನೋ ಪ್ರಾಜೆಕ್ಟ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ನಾನು ಹೊರಗಡೆ ಹೋದರೆ ಬರೋಷ್ಟೊತ್ತಿಗೆ 7:30 ಆಗ್ಬಿಡುತ್ತೆ ನನ್ನ ದಿವಸ. ಪಾಪ ನೀವುಗಳು ಕಾಯ್ತಾ ಇರ್ತೀರಿ. ಆ ಗಡಿಬಿಡಿನಲ್ಲಿ ನಾನು ಅದು ಹೆಂಗೆ ಬರ್ತೀನೋ ನನಗೆ ಗೊತ್ತಾಗೋದಿಲ್ಲ ಒಂದ್ಸರಿ. ಅದಕ್ಕೆ ಓವರ್ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಬೆಳಗ್ಗೆ ಮಾತ್ರ ಮಾಡ್ತಾಯಿದ್ದೀನಿ. ರೆಕಾರ್ಡ್ ಕೊಡ್ತೀನಿ, ಓಕೆ? ಅದ್ರದ್ದು ರೆಕಾರ್ಡ್ ಇರುತ್ತೆ. ಅದೇನು ತುಂಬ ಈಸಿ ಇದೆ, ರೆಕಾರ್ಡ್ ಏನು ಬೇಕಂತ ಅನ್ಸಲ್ಲ, ಬಟ್ ಸಿಸ್ಟಮೆಟಿಕ್ಕಾಗಿ ಮಾಡೋದು ನಿಮಗೆ ಗೊತ್ತಿಲ್ಲ ಅಷ್ಟೆ. ಸೊ ಅದನ್ನು ಹೇಳ್ಕೊಡ್ತೀನಿ ನಾನು, ಓಕೆ? ಸೊ ಹಾಗಾಗಿ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸು ಅಟೆಂಡ್ ಆಗ್ತಾರೆ ಅನ್ನಂಗಿದ್ರೆ, ಅವ್ರಿಗೆ ವಿಷಯ ಗೊತ್ತಿದ್ದರೆ ಇದು ಮಾಡಿ. ಇಲ್ಲ ಇಲ್ಲಿರೋರು ಯಾರಿಗಾದರೂ ಬೇಕು ಅಂತಂದರೆ ಇವತ್ತು ಸಂಜೆ ಒಳಗಡೆ 7-8 ಗಂಟೆ ಒಳಗಡೆ ನೀವು ಪೇಮೆಂಟ್ ಮಾಡಿದ್ರೆ ನಾನು ಬ್ಯಾಚಿಗೆ ನಿಮ್ಮನ್ನು ಸೇರಿಸ್ತೀನಿ. ಮತ್ತು 29 ಗುರುಪೂರ್ಣಿಮಾದಿಂದ ಆಮೇಲೆ 48 ದಿವಸ ಒಂದು ಹನುಮನ ಅನುಷ್ಠಾನವನ್ನು ಮಾಡ್ತಾಯಿದ್ದೀನಿ ಮತ್ತೆ ನಾನು. ಆವಾಗ ಸ್ವಲ್ಪ ಮಧ್ಯೆ ಮಧ್ಯೆ ಏನಾದ್ರು ಒಂದೊಂದು ಕ್ಲಾಸ್ ಇದಾಗ್ಬೋದು. ಯಾಕಂದರೆ ಲಾಸ್ಟ್ ಟೈಮ್ ಜಪ ಮಾಡ್ತಾ ಇದ್ದಲ್ವ, ಈಗ ಬೇರೆ ಥರ ಅನುಷ್ಠಾನವನ್ನು ಮಾಡ್ತಾಯಿದ್ದೀನಿ. ನಾನು ಮಾಡಿ ನನಗೆ ಸಿದ್ಧಿ ಆದರೆ ನೆಕ್ಸ್ಟು ನಿಮಗೆ ಅದನ್ನು ಹೇಳ್ಕೊಡ್ತೀನಿ, ಓಕೆ? ಸೊ 48 ದಿವಸ ಸ್ವಲ್ಪ ಜಾಸ್ತಿ ಸಿಸ್ಟಮೆಟಿಕ್ಕಾಗಿ, ಇನ್ನೂ ಸ್ವಲ್ಪ ಈರುಳ್ಳಿ ಈಗ ಆಲ್ರೆಡಿ ತಿನ್ನಲ್ಲ, ಅಪರೂಪ ತಿನ್ನೋದು, ಇನ್ನೂ ಸ್ವಲ್ಪ ಜಾಸ್ತಿ ಇದು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅದು ನನಗೆ ಸಿದ್ಧಿ ಆಯಿತು ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತ ಅದನ್ನು ಹೇಳ್ಕೊಡ್ತೀನಿ. ಈಗ ಯಾರಿಗೆಲ್ಲ ಕಪಾಲಭಾತಿ ಆಗಿದೆ ಅವರು ನೆಕ್ಸ್ಟು ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಉಜ್ಜಯಿ ಪ್ರಾಣಾಯಾಮವನ್ನು ಮಾಡೋಣ. 5 ಕೌಂಟು ಉಜ್ಜಯಿ ಪ್ರಾಣಾಯಾಮ ಮಾಡೋಣ. ನಿಧಾನವಾಗಿ ಆಳವಾಗಿ ಉಸಿರನ್ನು ತಗೊಳ್ಳಿ. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ನಾಭಿಯಲ್ಲಿ ಉಸಿರನ್ನು ಹಿಡಿದಿರಿ. 1 2 3 4 ಕೌಂಟ್ ಮಾಡ್ಕೊಳ್ಳಿ. 5 ಸೆಕೆಂಡ್, 6 ಸೆಕೆಂಡ್, 7 ಸೆಕೆಂಡ್. ತಲೆ ಎಲ್ಲ ದಿಮ್ಮನ್ನಕ್ಕೆ ಶುರುವಾಗುತ್ತೆ ಅಲ್ವಾ? ಸ್ವಲ್ಪ ಏನೇನೋ ಆಗ್ತಾ ಇರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ. ಬಾಯಿಯ ಮುಖಾಂತರ ಉಸಿರನ್ನು ಹೊರಗೆ ಹಾಕಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಆಮೇಲೆ ಮತ್ತೆ ಉಸಿರನ್ನು ಹೊರ ಹಾಕಿ. Yes, inhale. ಎಸ್, 2-3 ಕೌಂಟ್ ಆಯಿತು. ಇನ್ನೆರಡು ಕೌಂಟ್ ಮಾಡೋಣ. ಇನ್ಹೇಲ್, ದೀರ್ಘವಾಗಿ 2 ಮೂಗಿನ ಹೊಳ್ಳೆಯ ಮುಖಾಂತರ ಉಸಿರನ್ನು ದೀರ್ಘವಾಗಿ ತಗೋಬೇಕು. ಸುಮ್ಮನೆ ಹಿಂಗೆ ಅನ್ನೋದಲ್ಲ, ಎಷ್ಟು ಆಳವಾಗುತ್ತೋ ಅಷ್ಟು ಆಳವಾಗಿ ಉಸಿರನ್ನು ತಗೊಳ್ಳಿ. ಎದೆಯ ಮುಖಾಂತರ ಹೊಟ್ಟೆಯಲ್ಲಿ ನಾಭಿಯಲ್ಲಿ ಹೋಗಿ ಉಸಿರು ಕೂತ್ಕೊಳ್ಳಿ. ಉಸಿರನ್ನು ಹಿಡಿದಿಟ್ಟು ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ನಿಮ್ಮ ಉಸಿರನ್ನು ಹಿಡಿದಿಟ್ಕೊಳ್ಳಿ. ಆಮೇಲೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ, ಓಕೆ? ಎಸ್, ರಿಲ್ಯಾಕ್ಸ್. ನಿಧಾನವಾಗಿ ಮತ್ತೊಂದು ಸಾರಿ ಉಸಿರನ್ನು ತಗೊಳ್ಳಿ.
ಅದೇ ರೀತಿ ಉಸಿರು ಹೊರಹಾಕಿ ಈಗ ರಿಲ್ಯಾಕ್ಸ್ ಮಾಡಿ, ಆದಷ್ಟು ರಿಲ್ಯಾಕ್ಸ್ ಮಾಡಿ. ಈಗ ಭ್ರಮರಿ ಪ್ರಾಣಾಯಾಮವನ್ನು ಮಾಡೋಣ. ರಿಲ್ಯಾಕ್ಸ್ ಭ್ರಮರಿಯನ್ನು ಮಾಡೋಣ. ಈಗ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಎರಡು ಕೈಗಳನ್ನು, ನಿಮ್ಮ ಇಂದ್ರಿಯಗಳನ್ನು ಬಂದ್ ಮಾಡಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮಕಾರವನ್ನು ಹೇಳ್ತಾ ಉಸಿರನ್ನು ಬಿಡಬೇಕು. ಅಂತ ಹೇಳ್ತಾ ನಿಮ್ಮ ಉಸಿರನ್ನು ನಿಧಾನವಾಗಿ ಹೊರ ಹಾಕಬೇಕು. ಸೊ ಕಿವಿಯನ್ನು ಟೈಟಾಗಿ ಬಂದ್ ಮಾಡಿ 5 ಬಾರಿ ಇದನ್ನು ಮಾಡಿದ ಮೇಲೆ ಸ್ವಲ್ಪ ನಿಮಗೆ ಕಿವಿಯೆಲ್ಲ ಬಿಸಿ ಆಗುತ್ತೆ ಆಮೇಲೆ. ಸೊ ಹಾಗಾಗಿ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ತುಂಬ ಸರಿ ಹೇಳಿದ್ದೀನಿ ಇದೆಲ್ಲ ಮಾಡೋದ್ರಿಂದ ಎಷ್ಟು ಉಪಯೋಗ ಆಗುತ್ತೆ ಅಂತ. ಸೊ ಈಗ ಸ್ಟಾರ್ಟ್ ಮಾಡೋಣ. ಇನ್ಹೇಲ್, ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಹಲ್ಲನ್ನು ಕಚ್ಚಬೇಡಿ, ಹಲ್ಲು ಕಚ್ಚಬೇಡಿ, ಆರಾಮಾಗಿ ಲೂಸ್ ಆಗಿರಿ. ನಿಧಾನವಾಗಿ ಉಸಿರನ್ನು ಹೊರ ಹಾಕಿ, ಮಕಾರವನ್ನು ಹೇಳ್ತಾ ಉಸಿರನ್ನು ಹೊರ ಹಾಕಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್. Inhale. ಇನ್ನು 2 ಬಾರಿ ಮಾಡೋಣ. ಎಸ್, ರಿಲ್ಯಾಕ್ಸ್. ಇನ್ಹೇಲ್. ಎಸ್, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ಮುಂದಿನ ಪ್ರಾಣಾಯಾಮ ನಾಡಿ ಶೋಧನೆಗೆ ಹೋಗುವ ಮುಂಚೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಕಣ್ಣುಗಳನ್ನು ತೆರಿಬಹುದು. ಅದೇ ರೀತಿ ನಿಮ್ಮ ಕೈಗಳನ್ನು ಕೂಡ ತೆಗೀರಿ. ಈಗ ನಾಡಿ ಶೋಧನವನ್ನು ಮಾಡೋಣ. 7 ಬಾರಿ 9 ಬಾರಿ ಮಾಡಿ ನಂತರ ಹಣದ ಅಫರ್ಮೇಷನನ್ನು ಹೇಳೋಣ. ಹಣದ ಬಗ್ಗೆ ನಾವು ಆಲ್ರೆಡಿ ಕೆಲವೊಂದು ಮಾತಾಡ್ತಾ ಅಳವಡಿಸ್ಕೊಂಡಿರ್ತೀವಿ. ಮತ್ತು ಆ್ಯಸ್ ಇಟ್ ಈಸ್ ನಮ್ಮ ಆ್ಯಕ್ಟಿವಿಟೀಸ್ ಹಾಗೆ ಮಾಡ್ತಾ ಮತ್ತೆ ಮರ್ತೋಗಿರ್ತೀವಿ. ಸೊ ಹಾಗಾಗಿ ಪದೇ ಪದೇ ಹಣಕ್ಕೆ ನಾವು ಸಾರಿ ಕೇಳಬೇಕು ಮತ್ತು ಥ್ಯಾಂಕ್ ಯು ಹೇಳ್ತಾ ಇರಬೇಕು. ಯಾವಾಗೆಲ್ಲ ಮರ್ತೋಗಿದೆ ಅನ್ನಿಸುತ್ತೆ, ಅವಾಗ ಮತ್ತೆ ಅಗೇನ್ ನಾವು
ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀವಿ ಅದಕ್ಕೆ ಸಾರಿ ಕೇಳಬೇಕು. ನಮ್ಮ ಹತ್ರ ಬಂದಿರೋದಕ್ಕೆ ಥ್ಯಾಂಕ್ ಯು ಹೇಳ್ತಾ ಹೋದರೆ ಹಣದ ಫ್ರೀಕ್ವೆನ್ಸಿ ನಮ್ಮ ಲೈಫಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಈಗ ನಾಡಿ ಶೋಧನವನ್ನು ಮಾಡಿ 7 ಬಾರಿ 9 ಬಾರಿ 11 ಬಾರಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ಮಾಡಿ. ನಂತರ ಹಣದ ಅಫರ್ಮೇಷನನ್ನು ಹೇಳೋಕ್ಕೆ ಶುರು ಮಾಡ್ತೀನಿ ನಾನು. ಓಕೆ, ಈಗ ಯಾರ್ದೆಲ್ಲ ನಾಡಿ ಶೋಧನ ಕಂಪ್ಲೀಟ್ ಆಗಿದೆ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ ಅಥವಾ ಆರಾಮಾಗಿ ರಿಲ್ಯಾಕ್ಸ್ ಮಾಡಬಹುದು. ಮೈಂಡ್ ಫುಲ್ಲು ನಾನು ಹೇಳುವಂಥ ಶಬ್ದದ ಕಡೆ ಗಮನ ಇರಬೇಕು ನಿಮ್ಮದು. ಓಕೆ, ಇಲ್ಲ ಒಂದು ಆಸನವನ್ನು ಹಾಕಿ ಆರಾಮವಾಗಿ ವಿಶ್ರಾಂತಿ ರೂಪದಲ್ಲಿ ಕೂತ್ಕೋಬೇಕು. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿ ಇರಬೇಕು. ಮನಸ್ಸು ಆದಷ್ಟು ನಾನು ಹೇಳುವ ವಿಷಯದ ಕಡೆ ಗಮನವನ್ನು ಕೊಡಬೇಕು. ನೀವು ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾಣ ಮುದ್ರೆಯನ್ನು ಹಾಕಿ ಕೂತ್ಕೋಬೋದು, ಇಲ್ಲ ಚಿನ್ಮುದ್ರೆಯನ್ನು ಹಾಕಿ ಕೂತ್ಕೋಬೋದು, ಇಲ್ಲ ಆರಾಮಾಗಿ ತುಂಬ ಸುಲಭವಾಗಿ ಲೂಸಾಗಿ ಕೂತ್ಕೊಳ್ಳೋದು ಅಂತಾರಲ್ಲ, ದೇಹ ಮನಸ್ಸನ್ನು ಗಟ್ಟಿಯಾಗಿ ಹಿಡಿದು ಕೂತ್ಕೋಬಾರ್ದು, ಲೂಸಾಗಿ ಬಿಟ್ಟು ಕೂತ್ಕೋಬೇಕು. ಓಕೆ, ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು. ಈಗ ನಾನು ಹೇಳುವಂಥ ಶಬ್ದದ ಕಡೆ, ನಾನು ಹೇಳುವಂಥ ವಾಕ್ಯಗಳ ಕಡೆ ನಿಮ್ಮ ಸಂಪೂರ್ಣ ಗಮನ ಹೋಗಬೇಕು. ಸೊ ಹಾಗಾಗಿ 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. ಎಸ್, ಇನ್ಹೇಲ್, ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಇಡೀ ದೇಹವನ್ನು ತಲುಪಬೇಕು. ನೀವು ತಗೋತಾ ಇರ್ತಕ್ಕಂಥ ಉಸಿರು ಇಡೀ ದೇಹವನ್ನು ತಲುಪಬೇಕು. ಎಸ್, ಇನ್ಹೇಲ್, ಉಸಿರನ್ನು ಹೊರಹಾಕಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಎಕ್ಸೇಲ್, ಹೊರಗಾಕಿ, ಅಷ್ಟೇ ದೀರ್ಘವಾಗಿ ಹೊರಹಾಕಿ. ಎಸ್, ಇನ್ಹೇಲ್. ಈಗ ನಿಮ್ಮ ದೇಹದ ಎಲ್ಲ ಕಣಗಳು, ಯಾವುದೇ ರೀತಿಯ ನೋವು ಇಲ್ಲ, ದೇಹದಲ್ಲಿ ಯಾವುದೇ ರೀತಿಯ ನೋವಿಲ್ಲ, ಯಾವುದೇ ರೀತಿಯ ಬಿಗಿತನ ಇಲ್ಲ. ಆರಾಮವಾಗಿ ನಾನು ಮುಂದಿನ
21 ನಿಮಿಷಗಳ ಕಾಲ ಆರಾಮಾಗಿ ಕೂತ್ಕೊಳ್ಬಲ್ಲೆ ಅನ್ನೋ ಒಂದು ಮೈಂಡ್ಸೆಟ್ಟನ್ನು ಮಾಡ್ಕೊಳ್ಳಿ. ಓಕೆ, ನಿಧಾನವಾಗಿ ನಿಮ್ಮ ಗಮನವನ್ನು ನಾನು ಹೇಳುವ ವಾಕ್ಯಗಳ ಕಡೆ ಬರಲಿ. ಸಾಧ್ಯವಾದರೆ ಓಂಕಾರವನ್ನು ಹೇಳಿ, 2-3 ಬಾರಿ ಓಂಕಾರವನ್ನು ಬೇಕಾದರೂ ಹೇಳಬಹುದು. ನಂತರ ನಾನು ಹೇಳುವ ಹವಾಯಿಯನ್ ಪ್ರಾರ್ಥನೆ ಕಡೆಗೆ ಗಮನವನ್ನು ಕೊಡಿ. ಹೋ ಪೋನೋ ಪೋನೋ ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ಸಂಪೂರ್ಣ ಗಮನ ನನ್ನ ಕಡೆ ಇರಲಿ. ನಾನು ಹೇಳುವುದನ್ನು ಕೇಳಿಸ್ಕೊಳ್ಳಿ, ಅದೇ ರೀತಿ ಫೀಲ್ ಮಾಡಿ. ನೀವು ಕೂಡ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ನಾನು ಹೇಳುವಂಥ ವಾಕ್ಯಗಳಿಗೆ ನಿಮ್ಮ ಭಾವನೆಗಳು ಮ್ಯಾಚ್ ಆಗಬೇಕು. ಶುದ್ಧಿ ಅಂತ ಹೇಳಿದ್ನಲ್ಲ, 5 ಶುದ್ಧಿಗಳಲ್ಲಿ ಒಂದು ಭಾವಶುದ್ಧಿ. ಆ ಭಾವಶುದ್ಧಿಯಲ್ಲಿ ಸರಿ ಹೋಗಬೇಕು. ಆವಾಗ ನೀವು ಮಾಡುವಂಥ ಎಲ್ಲ ಅಫರ್ಮೇಷನು ಸಕ್ಸಸ್ ಆಗುತ್ತೆ. ಹೋ ಪೋನೋ ಪೋನೋ ಪ್ರಾರ್ಥನೆಯನ್ನು ಹವಾಯಿಯನ್ ಪ್ರಾರ್ಥನೆ ಎಂದು ಕರೆಯುತ್ತಾರೆ. ಹಣದ ಬಗ್ಗೆ ಇಷ್ಟು ದಿನ ನಮಗೆ ಇದ್ದ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಹಾಗೂ ಸಬ್ಕಾನ್ಷಿಯಸ್ ಎಲ್ಲ ರೀತಿಯ ನೆಗೆಟಿವ್ ಭಾವನೆಗಳನ್ನು ಅಳಿಸಿ ನಿಮ್ಮ ಎನರ್ಜಿಯನ್ನು ಕ್ಲೀನ್ ಮಾಡಿ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಹಾಗೂ ಇದು ಸ್ಪಿರಿಚುವಲ್ ಲೆವೆಲ್ನಲ್ಲಿ ಕೆಲಸ ಮಾಡುತ್ತದೆ. ಹಾಗಾಗಿ ತಾವೆಲ್ಲರೂ ರೆಡಿ ಆಗಿ ಎಲ್ಲ ಮನಿ ಬ್ಲಾಕೇಜ್ನ ರಿಮೂವ್ ಮಾಡಿಕೊಳ್ಳಲು ಒಂದು ಹೊಸ ಪಾಸಿಟಿವ್ ಎನರ್ಜಿ ಹಾಗೂ ಕ್ಲೀನ್ ಎನರ್ಜಿ, ಸಮೃದ್ಧ ಜೀವನ ನಿಮ್ಮದಾಗಿಸಿಕೊಳ್ಳಲು ಒಂದು ಪ್ರಶಾಂತವಾದ ಜಾಗವನ್ನು ಆಯ್ಕೆ ಮಾಡಿಕೊಳ್ಳಿ. ಹಾಗೂ ಕೂತುಕೊಳ್ಳಿ, ಇಲ್ಲ ಮಲಗಬಹುದು. ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳಿ. ಇನ್ಹೇಲ್ ಹಾಗೂ ನಿಧಾನವಾಗಿ ಉಸಿರನ್ನು ಬಿಡಿ. ಎಕ್ಸೇಲ್. ಇನ್ಹೇಲ್, ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹಣಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲ ಭಾರಗಳನ್ನು ಉಸಿರಿನ ಮೂಲಕ ಹೊರಹಾಕಿ. ಹಣಕ್ಕೆ ಸಂಬಂಧಿಸಿದ ನಿಮ್ಮ ಎಲ್ಲ ಭಾರಗಳನ್ನು ಉಸಿರಿನ ಮೂಲಕ ಹೊರಹಾಕಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಹಾಗೆ ಹಣದ ಬಗ್ಗೆ ನಿಮಗೇನಾದರೂ ಟೆನ್ಷನ್ನು, ನೆಗೆಟಿವ್ ಥಾಟ್ಸ್ ಇದ್ದರೆ ಅದನ್ನು ಉಸಿರಿನ ಮುಖಾಂತರ ಹೊರಗಡೆ ಹಾಕಿ. ನನಗೆ ಅದೆಲ್ಲ ಸರಿ ಹೋಗಿದೆ, ಐ ಆಮ್ ರಿಚ್ ಅಂತ ಹೇಳ್ತಾ ಉಸಿರನ್ನು ಹೊರಹಾಕಿ. ನಿಮ್ಮ ಹುಬ್ಬು, ಕಣ್ಣು, ಮುಖ, ಭುಜ, ದೇಹವನ್ನು ಸಂಪೂರ್ಣ ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯಿರಿ. ಹುಬ್ಬುಗಳು ಗಟ್ಟಿ ಬಿಗಿತನ ಮಾಡಬೇಡಿ. ಕಣ್ಣುಗಳನ್ನು ಆರಾಮಾಗಿ ಮುಚ್ಚಿ, ಭುಜವನ್ನು ಕೂಡ ಆರಾಮಾಗಿ ಲೂಸಾಗಿ ಕೂತ್ಕೋಬೇಕು. ಬಿಗಿತನ ಮಾಡಬಾರ್ದು, ಟೈಟ್ ಮಾಡಬಾರ್ದು ಬಾಡಿನ. ನಿಮ್ಮ ಮುಖದ ಮೇಲೆ ಒಂದು ಕಿರುನಗೆ ಇರಲಿ. ಈಗ ನಿಮ್ಮ ಮುಂದೆ ಒಂದು ಬಂಗಾರದ ಬಣ್ಣದ ಲೈಟ್, ಗೋಲ್ಡನ್ ಲೈಟ್ ಕಾಣಿಸುತ್ತದೆ. ಅದನ್ನು ದಿಟ್ಟಿಸಿ ನೋಡಿದಾಗ ನಿಮಗೆ ಸುಂದರವಾದ ಹಣದ ರಾಶಿ ಕಾಣುತ್ತಿದೆ. ಅದನ್ನು ದಿಟ್ಟಿಸಿ ನೋಡಿದಾಗ ನಿಮಗೆ ಸುಂದರವಾದ ಹಣದ ರಾಶಿ ಕಾಣುತ್ತಿದೆ. ಆ ಸುಂದರವಾದ ಹಣದ ರಾಶಿಗೆ ನೀವು ನಿಮ್ಮ ಮನಸ್ಸಿನಿಂದ ಧನ್ಯವಾದಗಳನ್ನು ಅರ್ಪಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣದ ರಾಶಿಗೆ ನಿಮ್ಮ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ಮುಂದೆ ಒಂದು ದೊಡ್ಡ ಸುಂದರವಾದ ಹಣದ ರಾಶಿ ಇದೆ, ಅದನ್ನು ಕಲ್ಪನೆ ಮಾಡಿಕೊಳ್ಳಿ. ಹಾಗೆ ಥ್ಯಾಂಕ್ ಯು ಹೇಳಿ. ಮೈ ಡಿಯರ್ ಮನಿ, ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಮೈ ಡಿಯರ್ ಮನಿ, ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಆ ಹಣದ ರಾಶಿಯಿಂದ ನಿಮ್ಮ ಎರಡೂ ಕೈಗಳಲ್ಲಿ ಪ್ರೀತಿಯಿಂದ ಹಣವನ್ನು ತೆಗೆದುಕೊಳ್ಳಿ.
ಕೈ ತುಂಬ ಹಣವನ್ನು ತೆಗೆದುಕೊಳ್ಳಿ. ಈಗ ನನ್ನೊಂದಿಗೆ ನೀವು ನಾನು ಹೇಳುವ ವಾಕ್ಯಗಳನ್ನು ರಿಪೀಟ್ ಮಾಡಿ. ಈಗ ನಾನು ಹೇಳುವ ಪ್ರತಿಯೊಂದು ವಾಕ್ಯಗಳನ್ನು ರಿಪೀಟ್ ಮಾಡಿ ಹಾಗೂ ಆ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಅದನ್ನು ನೀವು ಫೀಲ್ ಮಾಡಬೇಕು. ಸುಮ್ಮನೆ ನಾನು ಹೇಳೋದನ್ನು ಹೇಳೋ ಹಾಗಿಲ್ಲ. ನನ್ನ ಪ್ರೀತಿಯ ಹಣವೇ, ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸು. ನಿನ್ನ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದೇನೆ. ನಿನ್ನ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದೇನೆ ಹಾಗೂ ಬಹಳಷ್ಟು ಸಾರಿ ನಿನಗೆ ಅಗೌರವವನ್ನು ಸೂಚಿಸಿದ್ದೇನೆ. ನಾನು ಬಹಳಷ್ಟು ಸಾರಿ ನಿನಗೆ ಅಗೌರವವನ್ನು ಸೂಚಿಸಿದ್ದೇನೆ. ಮೈ ಡಿಯರ್ ಮನಿ, ನನ್ನನ್ನು ದಯವಿಟ್ಟು ಕ್ಷಮಿಸು. ಐ ಆಮ್ ಸೋ ಸಾರಿ, ಫಾರ್ಗಿವ್ ಮೀ. ಐ ಥ್ಯಾಂಕ್ ಯು, ಐ ಲವ್ ಯು. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿಯನ್ನು ವಹಿಸುತ್ತೇನೆ. ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ಸಂಪೂರ್ಣ ನಾನೇ ಕಾರಣ. ನನ್ನ ಸಂಪೂರ್ಣ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಕಾರಣ. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿಯನ್ನು ವಹಿಸುತ್ತೇನೆ. ನನ್ನ ನೆಗೆಟಿವ್ ಥಾಟ್ ಕಾರಣ. ನನ್ನ ಪ್ರೀತಿಯ ಹಣವೇ, ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಫಾರ್ಗಿವ್ ಮೀ. ಐ ಥ್ಯಾಂಕ್ ಯು, ಐ ಲವ್ ಯು. ನನ್ನ ಪ್ರೀತಿಯ ಹಣವೇ, ನೀನು ನನಗೆ ನನ್ನ ಜೀವನದ ತುಂಬ ಸಾರಿ ಸಹಕರಿಸಿದ್ದೀಯ. ನನ್ನ ಪ್ರೀತಿಯ ಹಣವೇ, ನೀನು ನನ್ನ ಜೀವನದಲ್ಲಿ ತುಂಬ ಸಾರಿ ಸಹಕರಿಸಿದ್ದೀಯ, ಪ್ರೀತಿಸಿದ್ದೀಯ, ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದೀಯ. ಆದರೂ ನಾನು ಒಂದು ಬಾರಿಯೂ ನಿನಗೆ ಧನ್ಯವಾದಗಳನ್ನು ಹೇಳಲಿಲ್ಲ. ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ. ಐ ಥ್ಯಾಂಕ್ ಯು, ಐ ಲವ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ನಾನು ಸರಿಯಾಗಿ ನೋಡಿಕೊಳ್ಳಲು ಆಗಲಿಲ್ಲ. ನಿನ್ನ ಯೋಗಕ್ಷೇಮ ನೋಡಿಕೊಂಡಿಲ್ಲ. ನೀನು ಬೇರೆಯವರ ಬಳಿ ಇದ್ದಾಗ ಅಸೂಯೆ ಭಾವನೆಯಿಂದ ನೋಡಿದ್ದೇನೆ. ಅದೇ ನೀನು ನನ್ನ ಬಳಿ ಇದ್ದಾಗ ಸರಿಯಾಗಿ ಪ್ರೀತಿ ಗೌರವ ನೀಡದೆ ಅಪಮಾನ ಮಾಡಿದ್ದೇನೆ. ನನ್ನ ಪ್ರೀತಿಯ ಹಣ, ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ. ಐ ಥ್ಯಾಂಕ್ ಯು, ಐ ಲವ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ಚಲಾವಣೆಗೆ ತರದೆ ಬಿಗಿಯಾಗಿ ಹಿಡಿದುಕೊಂಡಿದ್ದಕ್ಕಾಗಿ, ಉಸಿರು ಕಟ್ಟಿಸಿದ್ದಕ್ಕಾಗಿ, ನನ್ನ ಅತಿಯಾದ ಜಿಪುಣತನದಿಂದ ನಿನಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ ನಾನು ನಿನ್ನಲ್ಲಿ ಕ್ಷಮೆಯಾಚಿಸುತ್ತೇನೆ. ಚಲಿಸುವುದು ನಿನ್ನ ಗುಣ. ನಿನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ. ಐ ಲವ್ ಯು, ಐ ಥ್ಯಾಂಕ್ ಯು. ನಾನು ವಿನಾಕಾರಣ ದುಂದುವೆಚ್ಚ ಮಾಡಿದ್ದಕ್ಕಾಗಿ ಹಣಕ್ಕೆ ಕ್ಷಮೆಯಾಚಿಸುತ್ತೇನೆ. ನನ್ನ ಪ್ರೀತಿಯ ಬ್ರಹ್ಮಾಂಡ, ನನ್ನ ಪ್ರೀತಿಯ ವಿಶ್ವಶಕ್ತಿ, ನೀನು ಕೊಟ್ಟಿರುವ ಗಾಳಿಯಲ್ಲಿ ಸ್ವಚ್ಛತೆ ಇದೆ, ಸಮೃದ್ಧಿ ಇದೆ, ಪ್ರೀತಿ ಇದೆ, ಪ್ರಾಣವಿದೆ. ನೀನು ಕೊಟ್ಟಿರುವ ನೀರಿನಲ್ಲಿ ಪ್ರೀತಿ, ಸ್ವಚ್ಛತೆ, ಸಮೃದ್ಧಿ ಇದೆ. ನೀನು ಕೊಟ್ಟಿರುವ ಅನ್ನದಲ್ಲಿ ಸಮೃದ್ಧಿ ಇದೆ, ಆರೋಗ್ಯವಿದೆ, ಪ್ರೀತಿ ಇದೆ, ವಿಶ್ವಾಸವಿದೆ. ಆದರೆ ಇದೆಲ್ಲವನ್ನು ಗುರುತಿಸದೆ ದೂರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ. ಐ ಲವ್ ಯು, ಐ ಥ್ಯಾಂಕ್ ಯು.
ಈ ನಿಮ್ಮ ಕೈಯಲ್ಲಿ ಇರುವ ಹಣವೇ ನಿನ್ನಿಂದ ನನಗೆ ನಿಮ್ಮ ಕೈಯಲ್ಲಿರುವಂಥ ಹಣಕ್ಕೆ ಥ್ಯಾಂಕ್ ಯು ಹೇಳುವಂಥ ಸಮಯ. ಇಷ್ಟೊತ್ತು ನಾವು ಮಾಡಿದ ಮಿಸ್ಟೇಕಿಗೆ ಸಾರಿ ಹೇಳಿದ್ದೇವೆ, ಈಗ ಥ್ಯಾಂಕ್ ಯು ಹೇಳೋಣ. ಈ ನಿಮ್ಮ ಕೈಯಲ್ಲಿ ಇರುವ ಹಣಕ್ಕೆ ನಿನ್ನಿಂದ ನನಗೆ ನನ್ನ ಕುಟುಂಬಕ್ಕೆ ಒಳ್ಳೆಯ ಜೀವನ ಸಿಕ್ಕಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು ಒಳ್ಳೆ ಊಟ ಮಾಡಿದ್ದೇವೆ. ನಿನ್ನಿಂದ ನಮ್ಮ ಅಗತ್ಯ ಅವಶ್ಯಕತೆಗಳನ್ನು ಪೂರೈಸಿಕೊಂಡಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು ನಮ್ಮ ಕುಟುಂಬಸ್ಥರು ಒಳ್ಳೆ ಶಿಕ್ಷಣ ಪಡೆದಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನಿಂದ ನಾವು ಒಳ್ಳೆಯ ಬಟ್ಟೆಗಳನ್ನು ಧರಿಸುತ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ಒಳ್ಳೆಯ ಆರೋಗ್ಯವನ್ನು ನಾವು ನಿನ್ನಿಂದ ಹೊಂದಿದ್ದೇವೆ. ನನ್ನ ಪ್ರೀತಿಯ ಹಣ, ನಮ್ಮ ಕುಟುಂಬದ ಎಲ್ಲ ಆಸೆಗಳನ್ನು ನೆರವೇರಿಸುತ್ತಿದ್ದೀಯಾ. ಹಾಗಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣವು ಒಂದು ಪಾಸಿಟಿವ್ ಎನರ್ಜಿ. ಅದು ಈಗ ನಿಮ್ಮ ಜೀವನದಲ್ಲಿ ಬರಲು ಸಿದ್ಧವಾಗಿದೆ. ನಿಮ್ಮ ಕೈಯಲ್ಲಿ ಇದ್ದ ಹಣವು ಗೋಲ್ಡನ್ ಲೈಟ್ ಆಗಿ ಪರಿವರ್ತನೆಯಾಗಿದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿ ನಿಮ್ಮನ್ನು ಆಶೀರ್ವದಿಸಿದೆ. ಇಂದಿನಿಂದ ನೀವು ಮನಿ ಮ್ಯಾಗ್ನೆಟ್, ಹಣದ ಅಯಸ್ಕಾಂತವಾಗಿದ್ದೀರಿ. ಇನ್ನು ಮುಂದೆ ನೀವು ಹಣವನ್ನು ತುಂಬ ಸುಲಭವಾಗಿ ಆಕರ್ಷಿಸುತ್ತೀರಿ. ನಿಮ್ಮಲ್ಲಿ ಇದ್ದ ನೆಗೆಟಿವ್ ಎನರ್ಜಿ ತೆಗೆದುಹಾಕಿದೆ, ಎಲ್ಲ ಬ್ಲಾಕೇಜ್ ತೆಗೆದುಹಾಕಿದೆ. ಇಂದಿನಿಂದ ನೀವು ಪರಿಶುದ್ಧ ಎನರ್ಜಿ ಆಗಿದ್ದೀರಿ. ಇನ್ನು ಮುಂದೆ ನಿಮ್ಮ ಸಮಸ್ಯೆಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತದೆ. ಆ ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲೆ ಇದೆ. ನಿಮಗೆ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಈ ತಿಂಗಳು ನನಗೆ 1,00,000 ರೂಪಾಯಿ ಬೇಕಾಗಿದೆ. ಆ ಹಣ ನನ್ನ ಕೈ ಸೇರಿದೆ. ಆ ಹಣ ಬಂದು ನನ್ನ ಕೈ ಸೇರಿದೆ. ಅದಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನಗೆ ಬರಬೇಕಾದ ಹಣ ಬಂದು ನನ್ನನ್ನು ಕೈ ಸೇರಿದೆ. ಈಗ ಹಣದ ಬಗ್ಗೆ ನಿಮ್ಮ ಭಾವನೆಯನ್ನು ಹೈ ಮಾಡಿಕೊಳ್ಳಿ, ನಿಮ್ಮ ಫ್ರೀಕ್ವೆನ್ಸಿಯನ್ನು ಜಾಸ್ತಿ ಮಾಡ್ಕೊಳ್ಳಿ, ವೈಬ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ. ಆಕರ್ಷಣೆ ಮಾಡೋದಕ್ಕೆ ಶುರುವಾಗಿದೆ. ಓದಲೆಲ್ಲ ನಿಮಗೆ ಜನ ಮತ್ತು ಧನಾಕರ್ಷಣೆ ಆಗಲು ಶುರುವಾಗಿದೆ. ಈಗ ನಿಮ್ಮ ಕಣ್ಣುಗಳನ್ನು ತೆರಿಬೇಡಿ, ಹಾಗೆ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಕಣ್ಣುಗಳನ್ನು ತೆರೆಯಬಾರದು, ನಿಧಾನವಾಗಿ ಸಹಜ ಸ್ಥಿತಿಗೆ ಬಂದು ಮನೆಯಲ್ಲಿ ಹಿರಿಯರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದವನ್ನು ತಗೊಂಡು ತುಂಬ ದಿವಸ ಆಯಿತು. ಹಾಗಾಗಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತಾರೆ. ಮನೆಯಲ್ಲಿರುವಂಥ ಎಲ್ಲರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ನಿಮ್ಮ ತಂದೆ ತಾಯಿ ಹಾಗೂ ಗುರುಗಳು ನಿಮ್ಮ ಕಣ್ಣೆದುರು, ಯಾರು ನಿಮಗೆ ಜೀವನದ ಪಾಠ ಕಲಿಸಿದವರಿರ್ಬೋದು, ಅಕ್ಷರಾಭ್ಯಾಸವನ್ನು ಮಾಡಿಸೋದಿರ್ಬೋದು, ಅಥವಾ ನೀವು ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅವರ ಮಾರ್ಗದರ್ಶನವನ್ನು ಪಡಿತೀರಿ ಅಂಥವ್ರಿರ್ಬೋದು. ಆ ಗುರುಗಳನ್ನು ನೆನೆಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಮನೆ ದೇವರನ್ನು ನೆನೆಸ್ಕೊಳ್ಳಿ. ಅದೇ ರೀತಿ ನಿಮ್ಮ ಊರಲ್ಲಿ ಏನು ವಾಸ ಮಾಡ್ತಾ ಇರ್ತೀರ, ನಿಮ್ಮ ಜಾಗಕ್ಕೆ ಒಂದು ದೈವ ಇರುತ್ತೆ, ಶಕ್ತಿ ಇರುತ್ತೆ. ಆ ದೇವರನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಅದೇ ರೀತಿ ಎಲ್ಲರನ್ನು ನೆನಪು ಮಾಡಿ. ಎಲ್ಲರೂ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರ ಸಂಪೂರ್ಣ ಆಶೀರ್ವಾದವನ್ನು ತಗೊಂಡು ಸಂತೃಪ್ತರಾಗಿ ಥ್ಯಾಂಕ್ ಯು ಸೋ ಮಚ್, ಇಂಥ ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಕ್ಕೆ ಧನ್ಯೋಸ್ಮಿ. ಅವರು ಕೂಡ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನೀವು ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶರಣಾಗತರಾಗಿ ಅವರ ಹತ್ರ ಬೇಡ್ಕೊಳ್ಳಿ. ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನಗೆ ಯಶಸ್ಸು ಸಿಗಬೇಕು, ಧೈರ್ಯ ಬರಬೇಕು, ಎಲ್ಲರಿಗೂ ಒಳ್ಳೆಯದು ಮಾಡುವಂಥ ಮನಸ್ಸು ನನಗೆ ಕೊಡುವಂಥ. ಅದೇ ರೀತಿ ಅವರು ಕೂಡ ನಿಮಗೆ ಆಶೀರ್ವಾದನ ಮಾಡ್ತಾ ಇದ್ದಾರೆ. ತಥಾಸ್ತು, ವಿಜಯೀ ಭವ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು.
ನೀವು ಅಂದುಕೊಂಡಂಥ ಎಲ್ಲ ಕೆಲಸಗಳು ಆಗಲಿ, ಆ ಕೆಲಸದಲ್ಲಿ ನಿಮಗೆ ವಿಜಯ ಸಿಗಲಿ, ಅದೇ ರೀತಿ ನೀವು ಅಂದುಕೊಂಡಂಥದ್ದು ಎಲ್ಲ ನಿಮಗೆ ಸಿಗಲಿ ಅಂತ ತಥಾಸ್ತು ಮಾಡ್ತಾ ಇದ್ದಾರೆ, ಆಶೀರ್ವಾದವನ್ನು ಮಾಡ್ತಿದ್ದಾರೆ. ಆಶೀರ್ವಾದವನ್ನು ತೆಗೆದುಕೊಳ್ತಾ ನಿಧಾನವಾಗಿ ನೀವು ಸಹಜ ಸ್ಥಿತಿಗೆ ಬನ್ನಿ. 2 ಕೈಗಳನ್ನು ಉಜ್ಜಿ ಕುತ್ತಿಗೆಯನ್ನು ಒಮ್ಮೆ ಬಲಗಡೆ ಒಮ್ಮೆ ಎಡಗಡೆ ಸ್ವಲ್ಪ ಶೇಕ್ ಮಾಡಿ, ಕೈ ಕಾಲುಗಳನ್ನು ಸ್ವಲ್ಪ ಶೇಕ್ ಮಾಡಿ ನಿಧಾನವಾಗಿ ಕೈಗಳನ್ನು ಉಜ್ಜಿ ಆ ಬಿಸಿಯಾದ ಕೈಗಳಿಂದ ಕಣ್ಣಿನ ಸ್ಪರ್ಶವನ್ನು ಮಾಡಿ, ಅದೇ ರೀತಿ ಇಡೀ ದೇಹವನ್ನು ಒಮ್ಮೆ ಸ್ಪರ್ಶ ಮಾಡ್ತಾ ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಹೆಲ್ದಿ, ಐ ಆಮ್ ಸೋ ಗ್ರೇಟ್, ಐ ಆಮ್ ಸೋ ಬ್ಯೂಟಿಫುಲ್. ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಒಳ್ಳೆಯದಾಗುತ್ತೋ, ಎಷ್ಟು ಒಳ್ಳೆ ವಿಷಯ ಇತ್ತೋ ಅಷ್ಟನ್ನು ಹೇಳ್ಕೊಳ್ಳಿ. ನೀವು ತುಂಬ ಸ್ಟ್ರಾಂಗ್ ಇದ್ದೀರಿ, ತುಂಬ ಶಕ್ತಿವಂತರಾಗಿದ್ದೀರಿ, ತುಂಬ ಹೆಲ್ದಿಯಾಗಿದ್ದೀರಿ, ಎನರ್ಜಿಯನ್ನು ಹೊಂದಿದ್ದೀರಿ. ನಿಮ್ಮ ಬಗ್ಗೆ ನೀವು ಆದಷ್ಟು ಪಾಸಿಟಿವ್ ವಿಷಯಗಳನ್ನು ಹೇಳ್ಕೊಳ್ತಾ ಮತ್ತೊಮ್ಮೆ ಕೈಗಳನ್ನು ಉಜ್ಜಿ ಆ ಬಿಸಿಯಾದ ಕೈಗಳನ್ನು ಕಣ್ಣುಗಳಿಗೆ ಸ್ಪರ್ಶ ಮಾಡ್ತಾ ಇಡೀ ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ಹೇಳಿ. ಹಾಗೆ ನಿಮ್ಮ ಕರಗಳನ್ನು ನೋಡ್ತಾ ದೇವರ ದರ್ಶನವನ್ನು ಕರದಲ್ಲಿ ಮಾಡಿ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಕೈಗಳಲ್ಲಿ ದೇವರ ದರ್ಶನವನ್ನು ಮಾಡ್ತಾ ನಿಧಾನವಾಗಿ ನೀರಿನ ಲೋಟವನ್ನು ತಗೊಳ್ಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನಾನು ನಿನ್ನನ್ನು ನಂಬಿದ್ದೇನೆ, ನಿನ್ನನ್ನು ಪ್ರೀತಿಸುತ್ತೇನೆ. ಎಲ್ಲ ನೀರಿಗೆ ಏನೇನು ಬೇಕೋ ಅದೆಲ್ಲ ಹೇಳಿ. ಐ ಲವ್ ಯು ಹೇಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ನೀರಿಗೆ ನಿಮಗಿದ್ದಂಥ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಹೇಳ್ಕೊಳ್ಳಿ. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಸ್ಟ್ರಾಂಗ್, ಸೋ ಸ್ಟ್ರಾಂಗ್. ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಎಲ್ಲವನ್ನು ಹೇಳ್ಕೊಳ್ಳಿ. ನೀರಿಗೆ ಏನೇನು ಬೇಕು ಅದೆಲ್ಲವನ್ನು ಹೇಳಿ. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನಿನ್ನಲ್ಲಿ ಅಪಾರವಾದ ಶಕ್ತಿ ಇದೆ. ನೀನು ಮನಸ್ಸು ಮಾಡಿದರೆ ನನಗೆ ಏನೆಲ್ಲ ಕೊಡಬಹುದು, ಎಲ್ಲವನ್ನು ಕೊಟ್ಟಿದ್ದೀಯ ಕೂಡ. ಹಾಗಾಗಿ ನಿನಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂತ ಹೇಳಿ ನೀರನ್ನು 1 ಸೆಕೆಂಡ್ ಎನರ್ಜೈಸ್ ಮಾಡಿ ಆ ಅದ್ಭುತವಾದ ಶಕ್ತಿಯನ್ನು ಸೇವಿಸಿ. ನೀರನ್ನು ಕುಡೀರಿ. ಓಕೆ, ಈಗ ಸಮಯ. ಯಾರೆಲ್ಲ ನೀರು ಕುಡಿದಿದ್ದೀರಾ, ಈಗ ಮಯೂರ್ಮವನ್ನು ಮಾಡೋಣ. ಮಯೂರ್ಮ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಅಂತ್ಯವಿಲ್ಲದ ಪ್ರೀತಿಯ ನಮನ ಮತ್ತು ಶುಭಾಶಯ. ಎಲ್ಲರೂ ಬಿ ಸೇಫಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಕಲ ಜೀವರಾಶಿಗಳು ಚೆನ್ನಾಗಿರಲಿ ಅಂತ ವಿಶ್ ಮಾಡುವಂಥದ್ದು. ಮಯೂರ್ಮ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಆ್ಯಂಡ್ ಲವ್ ಯು. ಓಕೆ, ಈಗ ನಾಳೆಯಿಂದ ಪಂಚಪ್ರಾಣ ಜಾಗೃತಿ ಸ್ಟಾರ್ಟ್ ಆಗ್ತಾ ಇದೆ. ಯಾರಿಗೆಲ್ಲ ತುಂಬ ಹೆಲ್ತ್ ಇಶ್ಯೂಸ್ ಇದೆ, ಬೇರೆ ಬೇರೆ ಕೆಲಸಗಳು ತುಂಬ ನಿಧಾನ ಆಗ್ತಾ ಇದೆ, ಸ್ಪೀಡ್ ಆಗ್ತಾ ಇಲ್ಲ, ಕೆಲಸಗಳಲ್ಲಿ ಸ್ಪೀಡ್ ಕಮ್ಮಿ ಆಗಿದೆ. ಆಮೇಲೆ ಮಾಡ್ತಾ ಇರ್ತಕ್ಕಂಥ ಕೆಲಸ ತುಂಬ ವರ್ಷದಿಂದ ಅಲ್ಲೇ ಇದೆ, ಒಂದು ಹೆಜ್ಜೆ ಮೇಲೆ ಹೋಗಲ್ಲ, ಒಂದು ಹೆಜ್ಜೆ ಕೆಳಗೆ ಬರಲ್ಲ ಅಷ್ಟೇ. ಡೈಲಿ 1 ವರ್ಷದಿಂದ 500 ರೂಪಾಯಿ ವ್ಯಾಪಾರ 500 ಆಗ್ತಾ ಇದೆ, ಅದು ಜಾಸ್ತಿ ಆಗ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ, ಅಂದರೆ ದೊಡ್ಡದಾಗಿ ಬೆಳೀತಾ ಇಲ್ಲ ಅಂಥವ್ರು. ಆಮೇಲೆ ಆರೋಗ್ಯದ ಸಮಸ್ಯೆ ತುಂಬ ಇದೆ. ದಿನ ಬೆಳಿಗ್ಗೆ ಎದ್ದೇಳ್ಬೇಕಾದ್ರೆ ಏನಾದರೂ ಒಂದು ನೋವು, ಕೈ ನೋವು, ಕಾಲು ನೋವು, ಹೊಟ್ಟೆ ನೋವು, ತಲೆ ತಿರುವು, ತಲೆನೋವು, ಏನೋ ಒಂದು ತುಂಬ ನಾನು ಹೆಲ್ದಿಯಾಗಿ ಎದ್ದೇಳೋಕ್ಕಾಗ್ತಾ ಇಲ್ಲ. ಆರೋಗ್ಯದಲ್ಲಿ ತುಂಬ ಅಡೆತಡೆ ಇದೆ. ಆಫ್ಟರ್ 40+ ಲೇಡೀಸಿಗೆ ಏನಾದ್ರು ಒಂದೊಂದು ಶುರುವಾಗ್ತಾ ಇರುತ್ತೆ. ಸಂಪೂರ್ಣ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಅಂತಂದರೆ
ಪಂಚಪ್ರಾಣ ಜಾಗೃತಿ ಈಸ್ ಅ ವೆರಿ ಬೆಸ್ಟ್ ಕ್ಲಾಸ್ ಅಂತ ಹೇಳ್ತೀನಿ. ಆಮೇಲಿಂದ ಸಕ್ಸಸ್ ಆಗಬೇಕು. ಕೆಲಸಗಳು ತುಂಬ ದಿವಸದಿಂದ ನಿಂತೋಗಿದೆ, ರಿಜಿಸ್ಟ್ರೇಷನ್ ಇರ್ಬೋದು, ಬೇರೆ ಇನ್ನೇನೋ ಇರ್ಬೋದು, ಏನೋ ಒಂದು ಕೆಲಸ ನೀವು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಾ ಇರ್ತೀರಿ, ಅದಕ್ಕೆ ಒಂದು ರೂಪ ಕೊಡೋಕ್ಕಾಗಿರಲ್ಲ, ಅದನ್ನು ಒಂದು ಕಾರ್ಯರೂಪಕ್ಕೆ ತರೋಕ್ಕಾಗಿರಲ್ಲ ಅಂತ ನಿಂತೋಗಿರ್ತಕ್ಕಂಥ ಕೆಲಸಗಳು ಕೂಡ ಸ್ಪೀಡ್ ಆಗುತ್ತೆ ಈ ಅಭ್ಯಾಸವನ್ನು ಮಾಡೋದ್ರಿಂದ. ನಾಳೆ ಬೆಳಿಗ್ಗೆ 5 ಗಂಟೆಯಿಂದ ಪಂಚಪ್ರಾಣ ಜಾಗೃತಿ ಕ್ಲಾಸು ಸ್ಟಾರ್ಟ್ ಆಗ್ತಾ ಇದೆ. 5 ಗಂಟೆಗೆ ಈಗ ಹನುಮಾನ್ ಚಾಲೀಸ ಕ್ಲಾಸ್ ಏನು 5 ದಿವಸ ಇತ್ತು, ಅದೇ ರೀತಿ 5 ದಿವಸ ಪಂಚಪ್ರಾಣ ಜಾಗೃತಿ ಕ್ಲಾಸ್ ಇರುತ್ತೆ. 5 ದಿವಸ ಇರುತ್ತೆ. ಸೋಮವಾರದಿಂದ ಶುರುವಾಗಿ ಶುಕ್ರವಾರ ಕಂಪ್ಲೀಟ್ ಆಗುತ್ತೆ. ಮತ್ತು ಶನಿವಾರ ಭಾನುವಾರ ಅನ್ಲಾಕ್ ಯುವರ್ ಮೈಂಡಲ್ಲಿ ಸಂಕಲ್ಪ ಸಿದ್ಧಿ ಕ್ಲಾಸ್ ಇರುತ್ತೆ, ಫ್ರೀ ಕ್ಲಾಸ್. ಓಕೆ, ವಾರದಲ್ಲಿ 2 ದಿವಸ ಫ್ರೀ ಕ್ಲಾಸ್ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಸೊ ಹಾಗಾಗಿ ಈಗ ಏನು ಮಾಡಿಯಪ್ಪ ಅಂದರೆ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಬೇಕು ಪಂಚಪ್ರಾಣ ಜಾಗೃತಿ ಕ್ಲಾಸ್ ಬೇಕು ಅನ್ನೋರು ಇವತ್ತು ಸಂಜೆ 8 ಗಂಟೆ ಒಳಗಡೆ ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅವರನ್ನು ಪೇಯ್ಡ್ ಗ್ರೂಪಿಗೆ ನಾನು ಆ್ಯಡ್ ಮಾಡ್ತೀನಿ. ಆಗಬಹುದಾ? ಇನ್ಯಾರಾದರೂ ಸೇರ್ತೀನಿ ಅನ್ನೋರು ನಿಮ್ಮ ಪರಿಚಯದವ್ರು ಯಾರು ಇದ್ದರೆ, ತುಂಬ ಹೆಲ್ತ್ ಇಶ್ಯೂಸಿಂದ ಕಷ್ಟಪಡ್ತಾಯಿದ್ರೆ ಅಂಥವರಿಗೆ ಕೂಡ ಸೇರಿಸಿ, ನಿಮಗೆ ಕೂಡ ಒಂದು ಪುಣ್ಯ ಬರುತ್ತೆ. ಈ ಥರದೊಂದು ಕ್ಲಾಸ್ ಇದೆ ಬಾ ಅಂತೇಳಿ ನೀವು ಅದ್ರ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ಬೋದು. ಅದರ ಸಂಪೂರ್ಣ ವಿವರ ಇವಾಗ ಮತ್ತೆ ಗ್ರೂಪಲ್ಲಿ ಹಾಕ್ತೀನಿ. ಇವತ್ತು ಆಲ್ರೆಡಿ ಮೊನ್ನೆ ಎಲ್ಲ ಹಾಕಿದ್ದೀನಿ, ಮತ್ತೆ ಇವತ್ತು ಇನ್ನೊಂದು ಸರಿ ಹಾಕ್ತೀನಿ. ಏನೆಲ್ಲ ಅದರಿಂದ ಬೆನಿಫಿಟ್ಸ್ ಇದೆ ಅಂತ ಹಾಕ್ತೀನಿ ಇವತ್ತು. ಓಕೆ, ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಮೇಡಮ್ ಇಷ್ಟೊಂದು ಕ್ಲಾಸ್ ಮಾಡ್ತಾ ಇದ್ದಾರೆ, ಯಾವುದೇ ಕ್ಲಾಸಲ್ಲೂ ನೀವು ಶುದ್ಧವಾಗಿ ಮಾಡಿದ್ರೆ ಎಲ್ಲದರಲ್ಲೂ ರಿಸಲ್ಟ್ ಬರುತ್ತೆ. ನಿಮಗೆ ನೀವು ಡೌಟ್ ಇಟ್ಕೊಂಡು ಮಾಡಿದ್ರೆ ಖಂಡಿತ ಬರೋದಿಲ್ಲ. ಇಲ್ಲಿ ನನ್ನದು 499, ನನ್ನದು 50% ಎಫರ್ಟ್ ಇದ್ದರೆ ನಿಮ್ಮದು 50% ಎಫರ್ಟ್ ಇರಬೇಕು. ನಾನು ಹಿಂಗೆ ಕೈ ಬೀಸಿದಾಗ ನೀವು ಹಿಂಗೆ ಬೀಸಿ ಹೊಡೆದ್ರೇ ಚಪ್ಪಾಳೆ ಆಗೋದು. ನಾನು ಮಾತ್ರ ಹಿಂಗೆ ಅಂತ ಇರ್ತೀನಿ, ನೀವು ಅಲ್ಲೇ ನಿಂತಿದ್ರಿ ಅಂದರೆ ರಿಸಲ್ಟ್ ಬರೋದಿಲ್ಲ. ಮತ್ತು ಬರೀ ಕಲ್ತ್ಕೊಳ್ಳೋದಷ್ಟೇ ಅಲ್ಲ ವಿಶೇಷತೆ. ಈಗ ನೋಡಿ, ನಾನು ಒಬ್ಬರು ಇಬ್ಬರು ಬಂದರೂ ಕೂಡ ಕ್ಲಾಸ್ ಮಾಡ್ತಾಯಿದ್ದೀನಿ. ಯಾಕೆ? ಅದು ನನ್ನ ಏನಂತಾರೆ, ನಾನು ಮಾಡಲೇಬೇಕು ಅಂತ ಸಂಕಲ್ಪ ನಂದು. ಬಟ್ ನೀವು ಕ್ಲಾಸ್ ಏನು ಬರ್ತಿದ್ದೀರಿ, ತುಂಬ ಜನ ಸ್ವಲ್ಪ ದಿವಸ ಬರ್ತೀರಿ, ಆಮೇಲೆ ನಿಲ್ಲಿಸ್ಬಿಡ್ತೀರಿ. ಕಾರಣ ನಿಮಗೆ ಸಕ್ಸಸ್ ಯಾಕೆ ಸಿಗಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ಈಗ ಯಾವುದಾರೆ ಬೇರೆ ಕ್ಲಾಸ್, ಈಗ ಸಂಕಲ್ಪ ಸಿದ್ಧಿನಲ್ಲಿ ಕಲ್ತಿರೋದನ್ನು ಪ್ರತಿ ದಿವಸ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ. ಊಟ ದಿನ ತಿಂತೀರಾ, ನೀರು ದಿನ ಕುಡಿತೀರಾ, ಉಸಿರು ದಿನ ಆಡ್ತೀರಾ, ಎಸ್, ಬಟ್ಟೆ ದಿನ ಹಾಕೋತೀರಿ. ಆದರೆ ನಿಮಗೆ ಸಕ್ಸಸ್ಸು ಬೇಕಾಗಿರೋಂಥ ಮೈಂಡ್ಸೆಟ್ಟನ್ನು ಯಾಕೆ ದಿನ ಮಾಡ್ಕೊಳ್ಳಲ್ಲ ನೀವು? ರಿಸಲ್ಟ್ ಬರಲ್ಲ ಮೇಡಮ್ ಅನ್ನೋರಿಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇಷ್ಟು ದಿವಸ ಒಂದು ಪ್ಯಾಟ್ರನಲ್ಲಿ ಬದುಕಿದ್ರಿ ನೀವು. 35 ವರ್ಷ, 40 ವರ್ಷ, 45 ವರ್ಷ ನಿಮ್ಮ ತಲೆಯಲ್ಲಿ ಒಂದೇ ರೀತಿ, ಬೇರೆ ನಿಮ್ಮದೇ ಆದ ರೀತಿಯಲ್ಲಿ ಬದುಕಿದ್ರಿ ಅಲ್ವಾ? ಈಗ ಏನೋ ಚೇಂಜ್ ಆಗ್ತಾ ಇದೆ, ಇಮ್ಮಿಡಿಯೇಟ್ ಚೇಂಜ್ ಆಗಬೇಕು. ಕೂಡಲೇ ನನಗೆ ಹಣ ಬರಬೇಕು, ಕೂಡಲೇ ನನ್ನ ಆರೋಗ್ಯ ಸರಿಯಾಗಬೇಕು. 30 ವರ್ಷದಿಂದ ಅದು ಇದು ತಿಂದು ಹೆಂಗೆಂಗೋ ಇದ್ದು ಲೈಫ್ ಸ್ಟೈಲ್ ಏನೇನೋ ಮಾಡಿಕೊಂಡು ಸರಿಯಾಗಿ ಮಲಗದೆ, ಸರಿಯಾಗಿ ನಿದ್ದೆ ಮಾಡಿದೆ, ಸರಿಯಾಗಿ ಉಸಿರಾಟ ಆಡದೆ ಹಾಳು ಮಾಡ್ಕೊಂಡಿರೋ ನಿಮ್ಮ ಲೈಫು 1 ತಿಂಗಳಲ್ಲಿ ಸರಿಯಾಗಬೇಕು ಅಂದರೆ ಹೇಗಾಗತ್ತೆ ಅಲ್ವಾ? ರಿಸಲ್ಟ್ ಬಂದಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ, ಎಲ್ಲರಿಗೂ ರಿಸಲ್ಟ್ ಒಂದಲ್ಲ ಒಂದು ರೀತಿ ಬರ್ತಾ ಇದೆ. ಬಟ್ ನಾನು ಹೇಳ್ತಾ ಇರೋದು, ಪ್ರಾಕ್ಟೀಸ್ ಮಾಡಬೇಕು. ನೀವು ನಿಮ್ಮ ಜೀವನ ಪಾರ್ಟ್ ಆಫ್ ದಿ ಲೈಫ್ ಅನ್ನೋ ಥರ ತೊಗೋಬೇಕು. ಪ್ರಾಣಾಯಾಮವನ್ನಾಗಲಿ, ಧ್ಯಾನವನ್ನಾಗಲಿ, ಜಪವನ್ನಾಗಲಿ, ನಾನು ಎಷ್ಟೇ ಕಷ್ಟ ಆದ್ರೂ ದಿನದಲ್ಲಿ 1 ಸಾರಿ ಮಾಡೇ ಮಾಡ್ತೀನಿ ನಾನು ಅಂತ ನೀವು ಯಾವಾಗ ತೊಗೋತೀರಾ, ನಿಧಾನವಾಗಿ ಚೇಂಜ್ ಆಗ್ತಾ ಬರುತ್ತೆ. ಈಗ ನೀವು 1ನೇ ಕ್ಲಾಸಿಗೆ ಸೇರಿಸಿದ ತಕ್ಷಣ ನಿಮ್ಮನ್ನು ಪಾಸ್ ಮಾಡಿ ನಾಳೆ 2ನೇ ಕ್ಲಾಸಿಗೆ ಕಳಿಸ್ತಾರಾ? ಇಲ್ಲ ಅಲ್ವಾ? 1ನೇ ಕ್ಲಾಸಲ್ಲಿ ಆ ಈ ಕಲಿಬೇಕು, ತಿದ್ದಬೇಕು, ಅಕ್ಷರಾಭ್ಯಾಸ ಮಾಡಬೇಕು, 2-3 ಅಕ್ಷರಗಳನ್ನು ಜೋಡಿಸಿ ಓದೋದನ್ನು ಕಲಿಬೇಕು. ಆವಾಗ ನಿಮಗೆ 2ನೇ ಕ್ಲಾಸಿಗೆ ಕಳಿಸ್ಕೊಡ್ತಾರೆ. ಇಲ್ಲೂ ಕೂಡ ಹಾಗೇ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ನೀವು ಅಭ್ಯಾಸವನ್ನು ಮಾಡಬೇಕು. ಸರಿಯಾದ ರೀತಿಯಲ್ಲಿ ಉಸಿರಾಟ ಆಡೋದನ್ನು ಕಲ್ತ್ಕೋಬೇಕು. ಆವಾಗ ನಿಮಗೆ ಸಕ್ಸಸ್ಸು ಓಪನ್ ಆಗುತ್ತೆ, ಒಂದು ದಾರಿ ಓಪನ್ ಆಗುತ್ತೆ, ಒಂದು ಕ್ಲಾರಿಟಿ ಸಿಗೋಕ್ಕೆ ಶುರುವಾಗುತ್ತೆ. ಸಡನ್ನಾಗಿ ಇಲ್ಲಿ ಪವಾಡ ಯಾವುದೂ ಆಗಲ್ಲ, ನೀವು ಚೇಂಜ್ ಆಗಬೇಕು. ಪವಾಡ ಯಾರ್ದೋ ಒಂದು 1 ಕೋಟಿ ಜನರಲ್ಲಿ, 1 ಲಕ್ಷ ಜನರಲ್ಲಿ ಒಬ್ರಿಗಾಗುತ್ತೆ, ಪ್ರತಿಯೊಬ್ಬರಿಗೂ ಆಗಬೇಕು ಅಂತ ರೂಲ್ ಇಲ್ಲ. ಇಷ್ಟು ದಿವಸ ನಾವೇ ಕೆಡಿಸ್ಕೊಂಡಿದ್ದಂಥ ಇದನ್ನು ಸರಿ ಮಾಡ್ಕೋಬೇಕು. ಒಂದೊಂದೇ ಪ್ಯಾಟ್ರನ್ ಸರಿ ಮಾಡ್ಕೊತ ಬಂದು ನಾವು ಮೆಂಟಲಿ ಸೆಟ್ ಆದಾಗ ನಮಗೆ ಸಕ್ಸಸ್ ಸಿಗೋಕ್ಕೆ ಶುರುವಾಗುತ್ತೆ.
ಮೇಡಮ್ ನೀವು ಹೇಳಿದ್ರಿ ಅಫರ್ಮೇಷನ್ ಹೇಳಿದ್ರೆ ದುಡ್ಡು ಬರುತ್ತೆ, ನಾನೊಂದು ವಾರ ಮಾಡಿದೆ ಮೇಡಮ್ ಬರಲಿಲ್ಲ. ಖಂಡಿತ ಬರಲ್ಲ. ನಿಮ್ಮಲ್ಲಿರುವಂಥ 5 ಶುದ್ಧಗಳು ಸರಿಯಾಗೋವರೆಗೂ ಬರೋದಿಲ್ಲ. ನಾನು ಮತ್ತೆ ಪವಾಡ ಮಾಡ್ತೀನಿ ಅಂತಲೂ ಹೇಳೋದಿಲ್ಲ. ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆದರೆ ನೀವು ಎಷ್ಟು ಜಾಸ್ತಿ ಕನೆಕ್ಟ್ ಆಗ್ತೀರಿ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಬರುತ್ತೆ. ವೆರಿ ಸಿಂಪಲ್ ಅಷ್ಟೇ. ಓಕೆ, ಪೇಮೆಂಟ್ ಮಾಡಲಿಕ್ಕೆ ನನ್ನ ಲಾಸ್ಟ್ 405 ನಂಬರ್ಗಾದರೂ ಮಾಡ್ಬೋದು. ಈಗ ಹಾಕುವಂಥ ಕ್ಲಾಸಲ್ಲಿ ಸ್ಕ್ಯಾನರ್ ಕೋಡ್ ಇದೆ, ಅದಕ್ಕಾದ್ರೂ ಸ್ಕ್ಯಾನ್ ಮಾಡಿ ಆದರೂ ಹಾಕ್ಬೋದು. ನಿಮಗೆ ಹೇಗೆ ಆಗುತ್ತೋ ಹಾಗೆ ಮಾಡಿ. ಮತ್ತು ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು ನೀವು. ನನ್ನ ಪರ್ಸ್ನಲಾಗಿ ನನಗಾದರೂ ಕಳಿಸಿ, ಆವಾಗ ನಾನು ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಓಕೆ, ಮತ್ತೆ ಪಂಚಪ್ರಾಣ ಜಾಗೃತಿ ಕ್ಲಾಸ್ ಮತ್ತೆ ಯಾವಾಗಾದರೂ ನಾನು ಈ ಬ್ಯಾಚನ್ನು ಮಾಡ್ತೀನಿ ಅಂದಾಗ ನೀವು ಆವಾಗ ಪೇ ಮಾಡೋ ಹಾಗಿಲ್ಲ. ಫ್ರೀಯಾಗಿ ಆ ಕ್ಲಾಸನ್ನು ನೀವು ಅಟೆಂಡ್ ಮಾಡ್ಬೋದು. ಬೇರೆ ಕಡೆ ಎಲ್ಲ ಒಂದು ಕ್ಲಾಸು ಮಾಡಿ ನೆಕ್ಸ್ಟ್ ಆ ಕ್ಲಾಸ್ ಮಾಡೋವಾಗ ಅಟ್ಲೀಸ್ಟ್ 50% ಆದರೂ ಮತ್ತೆ ಇನ್ನೊಂದು ಸರಿ ಫೀಸನ್ನು ತಗೋತಾರೆ. ನಾನು ಫುಲ್ ಫ್ರೀ ಮಾಡ್ತೀನಿ. ಫಸ್ಟ್ ಟೈಮ್ ಒಂದೇ ಸರಿ ನಿಮ್ಮ ಹತ್ರ ಹಣವನ್ನು ಹಾಕಿಸ್ಕೊಳ್ಳೋದು, ಎರಡನೇ ಬಾರಿ ಹಣವನ್ನು ಹಾಕಿಸ್ಕೊಳ್ಳೋದಿಲ್ಲ. ಮತ್ತೆ ಯಾವಾಗ ಮಾಡಿದ್ರು ನಿಮ್ಮ ಹತ್ರ ಹಣ ತೊಗೊಳ್ಳೋದಿಲ್ಲ, ಫ್ರೀಯಾಗೇ ಹೇಳ್ಕೊಡ್ತೀನಿ. ಆ ಗ್ರೂಪಲ್ಲಿ ಬಂದ ಮೇಲೆ ನಿಮಗೆ ಫ್ರೀಯಾಗೇ ಇರುತ್ತೆ ಆ ಕ್ಲಾಸ್. ಓಕೆನಾ? ಸೊ ಯಾರೆಲ್ಲ ಕ್ಲಾಸಿಗೆ ಅಟೆಂಡ್ ಆಗಬೇಕು, ಪಂಚಪ್ರಾಣ ಜಾಗೃತಿ ಕ್ಲಾಸಿನ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಅಂತಂದರೆ ಅವರು ಪೇಮೆಂಟನ್ನು ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸ್ಕೊಡಿ. ಈಗ ಸಮಯ ತಥಾಸ್ತು. ಆಶೀರ್ವಾದವನ್ನು ಮಾಡಿ. ಎಲ್ಲ ರೀತಿಯಲ್ಲೂ ಸಕ್ಸಸ್ ಆಗಬೇಕು. ನಾನು ಕೂಡ ಒಳ್ಳೆ ಕೆಲಸಗಳನ್ನು ಮಾಡುವಂಥ ಶಕ್ತಿ ನನಗೆ ಕೊಡಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಆಶೀರ್ವಾದವನ್ನು ಮಾಡಿ. ಅದೇ ರೀತಿ ನೀವು ಕೂಡ ದೇವರ ಮತ್ತು ಹಿರಿಯರ ಆಶೀರ್ವಾದದಲ್ಲಿರಿ. ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನಿಮಗೆ ಸಕ್ಸಸ್ ಸಿಗಲಿ. ನಿಮ್ಮಿಂದ ಸಾವಿರಾರು ಜನರಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಿ ಹ್ಯಾಪಿ ಸಂಡೇ ಏನೇನೆಲ್ಲ ಪ್ಲ್ಯಾನ್ ಮಾಡಿದ್ದೀರಿ ಅದನ್ನೆಲ್ಲ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ. ಎಲ್ಲೂ ಹೊರಗಡೆ ಹೋಗಬೇಕು ಅಂತಿರೋರು, ಸುತ್ತಾಡಬೇಕು ಅಂತಿರೋರು, ಮೀಟಿಂಗ್ಸ್ ಇರೋರು, ಬೇರೆ ಏನಾದ್ರು ಪ್ಲ್ಯಾನ್ ಮಾಡಿರೋರು ಎಲ್ಲ ನಿಮ್ಮ ಆಸೆಗಳು ನೆರವೇರಲಿ. ದಿನ ನಿಮ್ಮ ದಿನ ಅತ್ಯಂತ ಶುಭಕರವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಏನಾದ್ರು ಡೌಟ್ ಇದ್ದರೆ ಏನಾದ್ರು ತಿಳ್ಕೊಬೇಕು ಅಂದರೆ ಇವಾಗ ಕೇಳಂಗಿದ್ರೆ ಕೇಳಬಹುದು, ಇಲ್ಲ ಅಂದರೆ ಮೆಸೇಜ್ ಹಾಕಿ ಗ್ರೂಪಲ್ಲಿ ಆನ್ಸರ್ ಮಾಡ್ತೀನಿ. ಡನ್. ಬಾಯ್. Have a nice day. Thank you. Thank you. Tatastu. Tatastu. Bye bye.